ಜೋರಾಗಿ ಚಪ್ಪಾಳಿ ಕೊಡ್ತಾ ಹಲ್ಲೆಲೂಯಾ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತ ಮಾಡ್ತೀನಿ. ಆಮೆನ್. ನೀವು ಹುಡುಕಿ ಬಂದಂತ ಸ್ಥಳ, ಜಾಗ ದೇವರಿಗೆ ಸಂಬಂಧಪಟ್ಟಿದೆ, ಮನುಷ್ಯರಿಗೆ ಸಂಬಂಧಪಟ್ಟಿದ್ದಲ್ಲ. ಆಮೆನ್. ಎಲ್ಲಾ ಗಣಿತ ಮಹಿಮೆ ಯಾರಿಗೆ? ಅಷ್ಟು ಜನರನ್ನ ಆತ್ಮಗಳ ತರೋದಕ್ಕೆ ದೇವರು ಕೆಲವರು ಉಪಯೋಗ ಮಾಡ್ಕೊಳ್ತಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ಇದು ಕುರಿತಂತ ನ್ಯೂಸ್ ದೇವಾ, ನನ್ನನ್ನು ಉತ್ತಮ ಪಾತ್ರೆಯಾಗಿ ಉಪಯೋಗ ಮಾಡಪ್ಪ. ನನ್ನಿಂದ ಒಂದು ಆತ್ಮ Amen. Hallelujah. Praise the Lord. Praise the Lord. ನಾವು ಒಂದೊಂದು ದಿನ ದೇವರಲ್ಲಿ ಬೆಳೀತಾ ಹೋಗ್ಬೇಕು. ಅದು ದೇವರು ಏನ್ ಮಾಡಿದ್ದಾನಂದ್ರೆ, ದೇವರ ಪ್ರಪಂಚದಲ್ಲಿ ಅಷ್ಟೇ ಗುರು ಇರ್ಬೇಕು. ಆಮೆನ್. ಏನಿರ್ಬೇಕು? ಗುರು ಇರ್ಬೇಕು. ಹಲ್ಲೆಲೂಯಾ. ಗುರುಗೆ ಐಡಿಯಾ ಕೊಡಕ್ ಬರಬೇಡಿ, ಗುರುನ ಮಿಂಚೋದಕ್ಕೆ ಹೋಗಬೇಡಿ. ಗುರು ತರ ಆದ್ರೆ ಸಾಕೋದೇ ಇಸ್ಕೊಂಡಿದ್ದಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮಗೆ ನಾಯಕರಾಗಿ ದೇವರಿಟ್ಟ ಮೇಲೆ ಗುರುವಾಗಿದ್ದಾಗ ಅಥವಾ ಸೇವಕರಾಗಿದ್ದಾಗ ಅವರ ಮಾತನ್ನೇ ಕೇಳುವಾಗ ಅದು ನಿಮಗೆ ಆಶೀರ್ವಾದ. ಆಮೆನ್. ಪ್ರೈಸ್ ದಿ ಲಾರ್ಡ್. ನಮ್ಮ ಆತ್ಮಗಳು ಅದು ಇನ್ನೂ ಸಂತೋಷ ಪಡುವಂತದ್ದಾಗಿರ್ತದೆ. ದೇವರ ಸ್ತೋತ್ರ. ಹೆಚ್ಚಿಸಲ್ಪಡಬೇಕೆ, ತಗ್ಗಿಸಲ್ಪಡಬೇಕದ್ರಿಂದ ಏನು ಲಾಭ, ಹೆಚ್ಚಿಸಲ್ಪಡೋದ್ರಿಂದ ಏನು ನಷ್ಟ ಅನ್ನೋದು ನೋಡೋಣ. ಆಮೆನ್. ಏನಲ್ರಿ? ತಗ್ಗಿಸಲ್ಪಡುವಿಕೆಯಿಂದ ಏನು ಲಾಭ, ಹೆಚ್ಚಿಸಲ್ಪಡೋದ್ರಿಂದ ಏನು ನಮಗೆ ನಷ್ಟ. ಅರ್ಥ ಆಗುತ್ತಾ? ತಗ್ಗಿಸಲ್ಪಡೋದಂದ್ರೆ ಏನು, ತಗ್ಗಿಸ್ಕೊಳ್ಳೋದಂದ್ರೆ ಏನು, ತೆಗೆಸ್ಕೊಳ್ಳೋದಂದ್ರೇನು? ಈ ಕಾಲು ಚಾಚ್ಕೊಂಡಿದ್ಯಾ, ಕಾಲು ಮಡಿಸ್ಕೊಳ್ಳೋದ?
ಕಾಲ್ ಮಾಡಿಸ್ಕೊಳ್ಳೋ. ಓಕೆ, ವೆರಿ ಗುಡ್. ತಗ್ಗಿಸ್ಕೊಳ್ಳೋದಂದ್ರೆ ನಮಗಿಂತಹ ಉತ್ತಮ ಚಿಕ್ಕವರು ಒಂದು ಒಳ್ಳೆ ವಿಚಾರ ಹೇಳಿದಾಗ, ಒಳ್ಳೆದಾಗಿದ್ದಾಗ ಅವರಿಗೆ ಗೌರವ ಸಲ್ಲಿಸುವಂಥದ್ದು. ಮುಖ್ಯವಾಗಿ ದೇವರ ಮುಂದೆ ನಾವು ತೆಗೆಸಲ್ಪಡಬೇಕು. ಮತ್ತಷ್ಟೇ ಹಣ ಇರಲಿ, ಆರೋಗ್ಯ ಇರಲಿ, ಬಾಡಿ ಬಿಲ್ಡರ್ ಆಗಿರ್ಲಿ, ಯಾವ ಪದವಿಯಲ್ಲಿ ಇದ್ರೂ ಸಹ ದೇವರ ಮುಂದುಗಡೆ ನಾವು ತೆಗೆಸಲ್ಪಡಬೇಕು. ಆಮೆನ್, ಆಮೆನ್. ಅದಾದ ನಂತರ ದೇವರ ಸೇವಕರಿಗೆ ತೆಗೆಸಲ್ಪಡಬೇಕು. ಅದಾದ ನಂತರ ಚಿಕ್ಕವರು ದೊಡ್ಡವರು ನೋಡಿ, ವಯಸ್ಸು ನೋಡಿ, ಅವ್ರಿಗೆ ಎಂತವರೇ ಆಗಿರ್ಲಿ ಅವರಿಗೆ ನಾವು ತೆಗೆಸಲ್ಪಡಬೇಕು. ಆಮೆನ್, ಹಲ್ಲೆಲೂಯಾ. ಇವತ್ತೆಲ್ಲ ಆ ವಿಷಯಗಳಿಲ್ಲ. ಕೆಲವು ಯೂತ್ಸ್, ಯವನಸ್ತು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಿಮಗಿಂತ ದೊಡ್ಡವರು ಯಾರೇ ಆಗಿದ್ರು ಸಹ, ನಿನಗಿಂತ ಕಡಿಮೆ ಓದಿರ್ಬೋದು, ಹಣ ಇರ್ಬೋದು, ಆದರೆ ಗೌರವ ಅನ್ನೋದು ಏನಿದೆ, ಅವರು ನಿನ್ನ ಮುಂದ್ಗಡೆ ಇದ್ದಾಗ ಅವರು ದೊಡ್ಡವರಾಗಿರ್ತಾರೆ, ಅವರಿಗೆ ನಾವು ಗೌರವ ಸಲ್ಲಿಸಬೇಕು. ಆಮೆನ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾವು ಗೌರವ ಸಲ್ಲಿಸುವಾಗ ಅವರು ಮನಸ್ಫೂರ್ತಿಯಿಂದ ನಮ್ಮನ್ನು ಆಶೀರ್ವಾದ ಮಾಡುವಾಗ ಆಶೀರ್ವಾದ ಪರಲೋಕ ಅಂಗೀಕಾರ ಮಾಡಿ ಅದನ್ನು ಹಾಗೆ ಆಗುವ ಹಾಗೆ ಮಾಡುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ತೆಗೆಸಲ್ಪಡುವಿಕೆಯಲ್ಲಿ ಅಷ್ಟು ಆಶೀರ್ವಾದ ಇದೆ. ಆದ್ರೆ ಹೆಚ್ಚಿಸಲ್ಪಡುವಿಕೆ ಅಂದ್ರೇನು? ಆ ತಗ್ಗಿಸಲ್ಪಡುವಿಕೆ ಬಂದಿದ್ದು ದೇವರಿಂದ. ಹೆಚ್ಚಿಸಲ್ಪಡುವಿಕೆ ಅಥವಾ ಹೆಚ್ಚಿಸಲ್ಪಡುವಂಥದ್ದು, ಅಹಂಕಾರ ಪಡುವಂಥದ್ದು ಎಲ್ಲಿಂದ ಬಂತಂದ್ರೆ ಅದು ಸೈತಾನನಿಂದ. ಹಾಗಾದ್ರೆ ಈ ಎರಡನ್ನ ನಮ್ಮ ಜೀವಿತದಲ್ಲಿ ಪದೇ ಕೆಲವು ಸಂದರ್ಭಗಳಲ್ಲಿ ಆಗುತ್ತೆ. ಆದಾಗ ನಮ್ಮನ್ನು ಒಂದೊಂದು ಜಾಗದಲ್ಲಿ ದೇವರ ಮೇಲೆ ಸ್ಥಾನಕ್ಕೆ ಹೋದಾಗ, ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದ್ರು ಸಹ ನಾವು ತಗ್ಗಿಸಲ್ಪಟ್ಟವರಾಗಿ ಇದ್ದಾಗ ದೇವರು ಸಂತೋಷ ಪಡ್ತಾನೆ. ನಾವು ಯಾವ ಜಾಗದಲ್ಲಿದ್ರು ಎಲ್ಲಿದ್ರು ಸಹ ಆ ದೇವರನ್ನ ಮಹಿಮೆ ಪಡಿಸ್ಬೇಕು. ದೇವರ ಮಹಿಮೆಗೆ ನಾವು ಮುಟ್ಟಬಾರದು, ದೇವರ ಮಹಿಮೆಯನ್ನು ಮುಟ್ಟಬಾರದು. ಆತನ ಮಾತ್ರ ಮಹಿಮೆ ಹೆಚ್ಚಾಗಬೇಕು, ನಾವು ತಗ್ಗಿಸಲ್ಪಡಬೇಕು. ಆಮೆನ್, ಆಮೆನ್. ಅನೇಕ ಬೈಬಲ್ ಅನೇಕ ತರದ ಸತ್ಯಾಂಶಗಳನ್ನು ದೇವರಿಟ್ಟಿದ್ದಾನ. ಕಾರಣ ಏನಂದ್ರೆ ನಮ್ಮಲ್ಲಿ ಇದನ್ನೆಲ್ಲ ಕಲಿಬೇಕು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಗಮನಿಸ್ರಿ, ಸಭೆ ಅನ್ನೋದು ಕ್ರಿಸ್ತನಿಗೆ ಅಧೀನರಾಗಿರಬೇಕು. ಆಮೆನ್ ಅಲ್ರಿ? ಈ ಸಭೆ ಯಾರಿಗೆ ಅಧೀನರಾಗಿರಬೇಕು? ಯೇಸು ಕ್ರಿಸ್ತನಿಗೆ. ಯಾಕಂದ್ರೆ ಯೇಸು ಕ್ರಿಸ್ತನು ಈ ಸಭೆಗೆ ತಲೆಯೇ ಆಗಿದ್ದ. ಆಮೆನ್. ಹೆಂಡತಿ ಆದವಳು ಗಂಡನಿಗೆ ಅಧೀನರಾಗಿರ್ಬೇಕು. ಆಕ್ಚುಲಿ ಇವತ್ತು ಫ್ಯಾಮಿಲಿ ಮೆಸೇಜ್ ರಾಯಚಂದ್ರ ಸಹೋದರ ಶ್ರೀನಿವಾಸ ವೆಂಕಟೇಶ್ ಅವರ ಮಗ ಅಂಬರೀಷ್ಗೆ ವಿವಾಹ ಆಯ್ತು. ನಾವು ವಾಕ್ಯ ಕೊಡ್ಬೇಕಂತ ರೆಡಿ ಮಾಡ್ತೀವಿ. ಮಕ್ಕಳು ಯಾರಿಗೆ ವಿಧಿಯರಾಗಿರ್ಬೇಕು? ತೆಗೆಸಲ್ಪಡ್ಬೇಕು. ತಂದೆ ತಾಯಿಗೂ ಮತ್ತು ಗುರುಗಳಿಗೆ. ಶಾಲೆಗೆ ಹೋಗ್ತೀಯಾ, ಕಾಲೇಜ್ಗೆ ಹೋಗ್ತೀಯಾ, ನೀ ಎಲ್ಲಿದ್ರು ಸಹ ಅಲ್ಲಿ ಗುರುಗಳಿದ್ರೆ ಏನ್ ಮಾಡ್ಬೇಕು? ಅವರಿಗೆ ಮುಂದೆ ತೆಗೆಸಲ್ಪಡಬೇಕು. ಆಮೆನ್. ನಿನಗಿಂತ ಅವರು ಏನ್ದ್ರಲ್ಲೂ ಇಲ್ಲ ಅಂದ್ರೂ ಸಹ ಗುರು ಸ್ಥಾನದಲ್ಲಿ ದೇವರು ಅವರನ್ನಿಟ್ಟಿದ್ರಿಂದ ನಾವು ಗೌರವಿಸಲೇಬೇಕು. ಆಮೆನ್. ದೇವರಿಗೆ ಸ್ತೋತ್ರ. ಮೊದಲನೇ ಕೆಲವು ವಾಕ್ಯಗಳನ್ನ ಓದಿಕೊಂಡ ನಂತರ ನಾಲ್ಕು ಪಾಯಿಂಟ್ಗಳನ್ನ ತೆಗೆಸಲ್ಪಡೋದ್ರಿಂದ ಬರುವಂತಹ ಆಶೀರ್ವಾದ, ತೆಗೆಸಲ್ಪಡದೇ ಇರುವಂತಹ ಸಂದರ್ಭದಲ್ಲಿ ಆದಂತಹ ನಷ್ಟದ ಕುರಿತಾಗಿ ನಾವು ನೋಡೋಣ. ಅನೇಕ ಸಂದರ್ಭದಲ್ಲಿ ನಾನು ತಗ್ಗಿದ್ರೆ ಆ ಜಾಗದಲ್ಲಿ ಇವತ್ತು ನಾನು ಚೆನ್ನಾಗಿರ್ತಾ ಇದ್ದೆ, ನಾನು ಇವತ್ತು ತಗ್ಗಿದ್ರೆ ನನ್ನ ಕಾಲ್ ಚೆನ್ನಾಗಿರ್ತಾ ಇತ್ತು, ಇವಾಗ ಅವತ್ತು ನಾನು ತೆಗೆಸಲ್ಪಟ್ಟಿದ್ರೆ ನನ್ನ ಕುಟುಂಬ ಚೆನ್ನಾಗಿರ್ತಾ ಇತ್ತು, ನಾನು ತೆಗೆಸಲ್ಪಟ್ಟಿದ್ರೆ ಆ ಸಭೆಯಲ್ಲಿ ನಾನು ನಿಲ್ತಾ ಇದ್ದೆ, ನಾನು ತೆಗೆಸಲ್ಪಟ್ಟಿದ್ದೆ ಆದ್ರೆ ದೇವರ ಮಹಿಮೆಗಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ತೆಗೆಸಲ್ಪಟ್ಟಿದ ತಕ್ಷಣ ಯಾರು ನೀವು ಅವಮಾನ ತಿಳ್ಕೋಬಾರ್ದು. ನಾವು ಯಾರನ್ನಿಟ್ಟು ನಾವು ತೆಗೆಸಲ್ಪಟ್ಟಿದ್ರೆ ದೇವರನ್ನಿಟ್ಟು ತೆಗೆಸಲ್ಪಟ್ಟಿದ್ರೆ. ದೇವ್ರ ವಾಕ್ಯ ಹೇಳುತ್ತೆ, ಯಾರು ನಾವು ತೆಗೆಸಲ್ಪಡ್ತೀರೋ ಅವರನ್ನ ದೇವ್ರ ಮೇಲೆ ತರ್ತಾನೆ. ನಾವು ಮೇಲೆ ಬರ್ಬೇಕು ಅಂದ್ರೆ ಮೊದಲು ನಾವು ತೆಗೆಸಲ್ಪಡಬೇಕು. ಆದ್ರೆ ಯಾರು ಹೆಚ್ಚಿಸ್ಕೊಂಡಿರ್ತಾರೋ ಅವರು ಆ ಜಾಗದಲ್ಲಿ ಇರೋದಿಲ್ಲ, ಚಪ್ಪಲಿ ಬಿಡೋ ಜಾಗದಲ್ಲಿ, ಇನ್ನು ರೋಡಲ್ಲಿ, ತುಂಬಾ ದೂರದಲ್ಲಿ ಇರ್ತಾರೆ. ಹೆಸರಿಗೆ ಮಾತ್ರ ಕ್ರೈಸ್ತರಾಗಿರ್ತಾರೆ. ಯಾಕಂದ್ರೆ ಆ ಒಂದು ಗುಣ ಎಲ್ಲಿಂದ ಬಂತು? ಹೆಚ್ಚಿಸ್ಕೊಂಡಿದ್ರಿಂದ. ಅದಕ್ಕೆ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ನಾವು ಹೆಚ್ಚಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎದಕ್ಕಾಗಿ ಹೆಚ್ಚಿಸ್ಕೊಳ್ತೀವಿ? ನಮ್ಮ ಜಾತಿ ದೊಡ್ಡದಂತ ಹೆಚ್ಚಿಸ್ಕೊಳ್ಳಿ. ನಾವು ಗೌಡ್ರ ಕಾಣಯ್ಯ, ಓಕೆ ಗುಡ್. ನಾವು ಪಳ್ಳಿಗರಯ್ಯ, ಓಕೆ ಗುಡ್. ನಾವು ಬ್ರಾಹ್ಮಣರಯ್ಯ, ಗುಡ್, ತಪ್ಪೇನಿಲ್ಲ. ಬಟ್ ಜಾತಿಯಿಂದ ಗೌರವ ಅಲ್ಲ, ನನ್ನ ಗುಣದಿಂದ, ಸತ್ಯದಿಂದ ನಾವು
ಹೆಚ್ಚಿಸಲ್ಪಡುತ್ತೇವೆ. ಆಮೇಲೆ ನಾವು ಹೇಳೋದಲ್ಲ, ಜನ ನಮ್ಮ ಕುರಿತಾಗಿ, ದೇವರು ನಮ್ಮ ಕುರಿತಾಗಿ ಸಾಕ್ಷಿ ಹೇಳಬೇಕು. ಆಮೇಲೆ ಜೋರಾಗಿ ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ತೆಗೆಸಲ್ಪಟ್ಟಿದ್ದರಿಂದನೇ ಆ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯವಾಯಿತು. ಯೇಸು ಸ್ವಾಮಿನೇ ಸರ್ವಶಕ್ತಿಯನ್ನು ತೆಗೆಸಲ್ಪಟ್ಟಾಗ ನಮ್ಮದು ನಿಮ್ಮದು ಏನಿದೆ ವಿಶೇಷವಾಗಿ ಹೇಳ್ಕೊಳಕ್ಕಾದ್ರೆ ಏನಾದ್ರೂ ಇದೆಯಾ? ಬರೀ ಉಸಿರು ಬಿಟ್ರೆ, ಈ ಉಸಿರು ಈಚೆ ಕಡೆ ಬಂದ್ರೆ ನಾವ್ ಏನೂ ಇಲ್ಲ. ಅಣ್ಣವ್ರ ಅರ್ಥ ಆಗುತ್ತಾ? ಈ ಉಸಿರು ನಮ್ಮ ಶರೀರದ ಬಿಡುಗಡೆ ಆದ್ರೆ ನಾವೇನೂ ಇಲ್ಲ. ಒಣಗದ ಕೋಲಿಗೆ ಸಮಾನ, ಒಣಗಿದ ಮರಕ್ಕೆ ಸಮಾನ. ಉಸಿರಿದ್ದಾಗ ಆತನನ್ನ ಘನಪಡಿಸ್ಬೇಕು. ಆಮೆನ್, ಆಮೆನ್. ಅದೆಲ್ಲ ಬೇರೆ ಬೇರೆ ಹೇಳ್ತಾರ, ನೀನ್ ತಗ್ಗಿದೆ ಇಲ್ಲದು ಅಂತ. ಇಲ್ಲ, ಈ ಸಿನಿಮಾ ಡೈಲಾಗ್ಗಳು ಇವೆಲ್ಲನೂ ಜನಗಳಿಗೆ ತುಂಬಾ ಏನೋ ಒಂಥರ ಖುಷಿ ತರುತ್ತದೆ. ತಗ್ಗೇಲದಂತೆ ತಗ್ಗಿ ಬಿಚ್ಚೋಡು ನಾನು. ಹಲ್ಲೆಲೂಯಾ. ಏನು ತಗ್ಗೇಲದಂತೆ? ತಗ್ಗುವ ಮಾರುವ. ಓಕೆ ಓಕೆ, ತಗ್ಗಿ ಬಿಚ್ಚಕ್ಕೆ ಒಬ್ರುన్నారు. ಆಮೆನ್. ಅವರ ಮುಂದೆಗಡೆ ನಾವು ತೆಗೆಸಲ್ಪಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಲ್ಮೋಸ್ಟ್ ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಫುಲ್ ಫೇಮಸ್. ಚರ್ಚ್ಗೆ ಹೋದವರು, ಚರ್ಚ್ಗೆ ಬಂದವರು ಎಲ್ರಿಗೂ ಗೊತ್ತು. ನೀನ್ ತಗ್ಗೇಲೇದು ಅಂತ ಹೇಳ್ತಾರೆ ಚಿಕ್ಕ ಮಕ್ಕಳು. ಏನ್ ತಗ್ಗೇಲ್ದು? ತಗ್ಗೇನೇ ಲೇದು ಅಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ತಗ್ಗೋದ್ರಿಂದ ದೇವರಿಂದ ಆಶೀರ್ವಾದ, ಹೆಚ್ಚಿಸಲ್ಪಡೋದ್ರಿಂದ ಸೈತಾನಿಗೆ ಬಂದಂತ ಗತಿ, ಸೈತಾನ ಅವನನ್ನ ತಪ್ಪಾದ ದಾರಿಯಲ್ಲಿ ನಾಶನ ಕರ್ಕೊಂಡು ಹೋಗ್ಬಿಡ್ತಾನೆ. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಓದೋಣ. ಲೂಕನ ಬರೆಸುವಂತೆ 14 ಮತ್ತು 11ನೇ ವಾಕ್ಯ. ತನ್ನನ್ನು ಹೆಚ್ಚಿಸಿಕೊಳ್ಳುವನು, ತನ್ನನ್ನು ಹೆಚ್ಚಿಸಿಕೊಳ್ಳುವನು, ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವನು, ಹೆಚ್ಚಿಸಲ್ಪಡುವನು. ಆಮೆನ್. ಏನು ಒಂಥರ ಸೈಕಲ್ ಚಕ್ರ ಇದ್ದಂಗೆ. ತಗ್ಗಿಸಿದ್ರೆ ಮೇಲೆ ಹೋಗಿರ್ತೀಯ, ನಮ್ಮನ್ನ ನಾವೇ ಮೇಲೆ ಇಟ್ಕೊಂಡ್ರೆ ನೀನ್ ಕೆಳಗೆ ಬಂದ್ಬಿಡ್ತೀಯ. ಅವಾಗ ಹೇಳ್ತೆ, ಆ ಬುಡಟ್ರುಂಡಾಗ ತಲಸ್ನೇಮ್ರ, ಓ ಅದ್ಯಾವ್ದೋ ದುಡ್ಲೊಚ್ಚ ಪೊಟ್ಟೆ ಕಾಲಿದ್ರಪ್ಪ ಅದನ್ನೇ ಅಲ್ಲ, ಒಂದು ಮಾಟ್ಲೇಮಿ, ಒಂದು ಇದೇಮಿ ಅಂತ ಗತ್ತು చేసింದ್ರ. ಇನ್ ಕೆಲವರು ಅప్పుడు ಕಾಶಿ వచ్చింది ನನಗೆ ఇంత గత్తు చేస్తాడప్ప, వాళ్ళ అత్తోళ్ళది ದುಡ್ಡು వచ్చిందంట. ಅವ್ರ ಅತ್ತೆಯವ್ರದ್ದು ದುಡ್ಡು ಬಂದಿದ್ದಕ್ಕೆ ಇವ್ರು ಹಿಡಿಯಕ್ಕೆ ಆಗ್ತಾ ಇಲ್ಲ ಅಂತೆ. ಆಮೇಲೆ ಹಣ ಬರಲಿ, ಜಾತಿ ಇರಲಿ, ನಮ್ಮ ಅಂದ ಇರಲಿ, ಎಜುಕೇಶನ್ ಇರಲಿ, ಯಾರ ಮಹಿಮೆಗಾಗಿ? ದೇವರ ಮಹಿಮೆಗಾಗಿ. ಆಮೆನ್. ನಾವು ತೆಗೆಸಲ್ಪಡಬೇಕು. ಹಲ್ಲೆಲೂಯಾ. ನಾವು ತೆಗೆಸಲ್ಪಟ್ಟಾಗ ಅವ್ರ ಜೊತೆಲಿ ದೇವರು ಇರ್ತಾನೆ. ಹೆಚ್ಚಿಸಲ್ಪಟ್ಟವರಂತಹ ಜೊತೆಯಲ್ಲಿ ಸೈತಾನ ಇರ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇನ್ನು ಕೆಲವರು ಹೇಳ್ತಾರೆ, ನೀನು ತಗ್ಗಿಯ ಜಾಗದಲ್ಲಿ ತಗ್ಗುತ್ತಾನೋ, ಹೆಚ್ಚ ಜಾಗಲು. ಉದಾಹರಣೆಗೆ ಹೆಂಡತಿ ಹೇಳ್ತಾಳೆ ಅಷ್ಟೇ, ಯಾರನ್ನ ಇದ್ದಾಗ ನಾನು ತಗ್ತೀನಿ, ಒಳಗ್ ಬಂದ ಮೇಲೆ, ಮನೆ ಒಳಗ್ ಬಂದ ಮೇಲೆ ನೋಡೋ ಹೆಂಗಿದ್ದ ನಂದು, ನೇನ್ ತೆಗಿಯೋದೇ ನಿಂದು ಅಲ್ವಾ? ಆ ತರ ತಾಯಿಂದ್ರ ಇದ್ದೀರಾ? ಮಾಡಬಾರ್ದು. ಆಮೆನ್, ಆಮೆನ್. ಇದು ಅವ್ರು ಬಂದಿದ್ದಲ್ಲ, ಅವ್ರು ಕೊಟ್ಟಿದ್ದಲ್ಲ, ದೇವರ ನಿಯಮ. ನಿನ್ನ ಗಂಡನಿಗೆ ನೀನು ವಿಧೇಯನ ಆಗ್ಬೇಕು ಅಂತ. ಮತ್ತೆ ಗಂಡನ ಧರ್ಮ ಏನ್ ಗೊತ್ತಾ? ನೀನು ಹೆಂಡತಿಯನ್ನ ಪ್ರೀತಿಸಬೇಕು. ಆಮೆನ್. ಪ್ರೀತಿ ಅಂದ್ರೆ ಏನು ಪಾಸ್ಟರ್? ಪ್ರೀತಿ ಅಂದ್ರೆ ಏನು ಗೊತ್ತಿಲ್ಲ. ಪ್ರೀತಿ ಅಂದ್ರೆ ಏನು? ಪ್ರೀತಿಗೆ ಕಣ್ಣಿಲ್ಲ, ಆಮೇಲೆ ಪ್ರೀತಿಗೆ ಕಿವಿ ಇಲ್ಲ, ಆಮೇಲೆ ಪ್ರೀತಿಗೆ ಮೂಗು ಇಲ್ಲ. ಏನನ್ನು ಕಂಡಿಡ್ತಿರ್ತೀವಿ. ಒಂದೊಂದು ಚೆನ್ನಾಗಿ ಗಮನದಲ್ಲಿ ಇಟ್ಕೊಂಡ್ರೆ, ಸಭೆ ದೇವರನ್ನ ಪ್ರೀತಿಸುವಂತ ಜಾಗವಾಗಿರಬೇಕು. ಆಮೆನ್. ಸಭೆ ಏನದು? ಯಾರನ್ನ ಪ್ರೀತಿಸೋದಕ್ಕೆ? ಯೇಸುವನ್ನು ಮಾತ್ರ ಪ್ರೀತಿಸೋದಕ್ಕೆ. ಹಲ್ಲೆಲೂಯಾ. ಪರಿಶುದ್ಧ ಆರಾಧನೆ ಮಾಡೋದಕ್ಕೆ ನಾವು ಕರೆಯಲ್ಪಟ್ಟಂತವರಿಲ್ಲ. ದೇವರ ವಾಕ್ಯವನ್ನ ಧ್ಯಾನ ಮಾಡಿ ಕರೆಯಲ್ಪಟ್ಟಂತವ್ರು. ಈ ಜಾಗದಲ್ಲಿ ನೀನು ಕಣ್ಣು ಮಿಟುಕಿಸೋದೇನು? ನಾನು ಇಂಥವ್ರು ಪ್ರೀತಿ ಮಾಡ್ತಾ ಇದ್ದೀನಿ, ಈ ಹುಡುಗನನ್ನ ಪ್ರೀತಿ ಮಾಡ್ತೀನಿ, ಹುಡುಗಿನ ಪ್ರೀತಿ ಮಾಡ್ತೀನಿ ಅನ್ನೋದ್ರೇನು? ಅದು ಶರೀರದ ಕ್ರಿಯೆಗಳು.
ಶರೀರದ ಕ್ರಿಯೆಗಳಿಗೆ ಸಭೆಯಲ್ಲಿ ಅವಕಾಶ ಇಲ್ಲ. ಹಲ್ಲೆಲೂಯಾ. ಶರೀರದ ಕ್ರಿಯೆಗಳಿಗೆ ಸಭೆಯಲ್ಲಿ ಅವಕಾಶ ಇಲ್ಲ. ಯಾಕಂದ್ರೆ ಈ ಜಾಗ ಯಾರನ್ನ ಆರಾಧನೆ ಮಾಡಕ್ ಬಂದಿದ್ದೇವೆ? ತಂದೆಯಾದ ದೇವರನ್ನ, ಯೇಸು ಕ್ರಿಸ್ತನ ಆರಾಧನೆ ಮಾಡಕ್ ಬಂದು ನೀನು ಮೆಸೇಜ್ ಕಳಿಸೋದು, ವಾಟ್ಸಪ್ ಮಾಡೋದು, ಹಾಯ್ ಅನ್ನೋದು, ಬಾಯ್ ಅನ್ನೋದು, ನನ್ನ ಡ್ರೆಸ್ ಹೆಂಗಿದೆ, ನಿನ್ ಡ್ರೆಸ್ ಹೆಂಗಿದೆ, ಈ ಜಾಗ ಅಲ್ಲ. ದೇವರ ಮಕ್ಕಳ ತರ ಮಾಡಲೂಬಾರದು. ಆಮೆನ್, ಆಮೆನ್. ನಾವು ಅಶುದ್ಧಗೊಳಿಸಬಾರದು ನಾವು ನಿಂತಂತ ಜಾಗದಲ್ಲಿ. ಹಲ್ಲೆಲೂಯಾ. ದೇವರನ್ನ ಪ್ರೀತಿಸಲು, ದೇವರನ್ನ ಆರಾಧನೆ ಮಾಡಲು, ದೇವರನ್ನ ಘನಪಡಿಸಕ್ಕೆ ಬಂದಂತ ಜಾಗದಲ್ಲಿ ಅದನ್ನು ಮಾತ್ರ ಮಾಡಬೇಕು. ಬೇರೆ ಇಲ್ಲಿ ಆರಾಧನೆ ನಡೀತಿದ್ರೆ ಅಲ್ಲಿ ಯಾರೋ ಇಬ್ರು ಹೋಗಿ ಮಾತಾಡೋದು, ಇಲ್ಲೇನೋ ಮಾತಾಡೋದು, ಈ ರೀತಿಯಾಗಿ ಮಾಡುವಂತ ಜಾಗ ಅಲ್ಲ. ದೇವರು ಗಮನಿಸ್ತಾ ಇದ್ದಾನೆ. ನಾವು ಆರಾಧಿಸುವ ಜಾಗ ಏನಾಗಿದೆ? ಪರಿಶುದ್ಧವಾದ ಜಾಗ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ಸ್ತೋತ್ರ. ಗೊತ್ತಿಲ್ಲ, ಈ ವಿಷಯ ಬಂದಾಗ ಇದಕ್ಕಿದ್ದಂಗೆ ಅದೊಂದು ವಚನ, ಆ ಮಾತು ಬಂದ್ಬಿಡ್ತು. ದೇವರಿಗೆ ಅದು ಖಂಡಿತವಾಗ್ಲೂ ಅದು ಪ್ರೋತ್ಸಾಹಕರವಾಗಿರ್ತದೆ. ದೇವರ ಸ್ತೋತ್ರ. ಆಮೆನ್. ಗಮನಿಸ್ರಿ, ತೆಗೆಸಲ್ಪಟ್ಟಿದ್ರಿಂದ ಹೆಚ್ಚಿಸಲ್ಪಡೋನು, ಹೆಚ್ಚಿಸಲ್ಪಟ್ಟದ್ರಿಂದ ತೆಗೆಸಲ್ಪಡೋನು. 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಾಕ್ಯ. ದೇವರು ತನ್ನ ಜನರನ್ನ ಈ ರೀತಿಯಾಗಿ ಎದುರು ನೋಡ್ತಿದ್ದಾನೆ. ಎಲ್ಲರೂ ಬೈಬಲ್ ಅನ್ನು ತೆಗೆದು ಈ ವಾಕ್ಯವನ್ನ ಮುಖ್ಯವಾಗಿರುವುದರಿಂದ ಪ್ರತಿಯೊಬ್ಬರು ಈ ವಾಕ್ಯವನ್ನ ತೆಗೆದು ಓದಬೇಕು. ಓದೋದಕ್ಕಿಂತ ಮುಂಚೆ ನಿಮ್ಮ ಕೈಗಳ ಮೇಲೆ ಕೆತ್ತಿ ನನ್ನ ಜೊತೆಲಿ ಹೇಳ್ರಿ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಸಹೋದರ ಶಿವು ಇಲ್ಲ ನೋಡಪ್ಪ, ಗಮನಿಸ್ಬೇಕು. ಗಮನಿಸಿ, ಏನಂತ ದೇವರು ಹೇಳ್ತಾರಂದ್ರೆ ಇಲ್ಲಿ ವಾಕ್ಯ ಓದ್ರಿ ಸ್ಪಷ್ಟವಾಗಿ. ಯಾರಾದ್ರೂ ಒಬ್ರು ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು, ಒಂದೊಂದು ಮಾತು, ನನ್ನವರು ಎಂದು ಹೆಸರುಗೊಂಡ ನನ್ನ ಪ್ರಜೆಗಳು, ನನ್ನ ಪ್ರಜೆಗಳು, ನನ್ನ ಮಕ್ಕಳು. ಆಮೆನ್. ಓಕೆ, ನೀವು ಯಾರ ಮಕ್ಕಳು? ನೀವು ಯಾರ ಹೆಸರು ಹೇಳ್ತೀರಾ? ಆಮೆನ್. ನೀವು ಪಂಚಾಯತಿಗೆ ಹೋದ್ರೆ, ಮಾಲೂರು ತಾಲೂಕಿಗೆ ಹೋದ್ರೆ, ಜಿಲ್ಲೆಗೆ ಹೋದ್ರೆ ನೀನ್ ಯಾರಂತ ಹೇಳ್ಬೇಕು? ಏಸಪ್ಪ ಮಗನ, ನಾನು ಏಸಪ್ಪ ಮಗಳು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬಟ್ ದೇವರು ಹೇಳ್ತಾನೆ, ನನ್ನ ಮಕ್ಕಳಾಗಿದ್ದೆ ಆದ್ರೆ ನನ್ನ ಮಕ್ಕಳ, ನನ್ನಪ್ಪ ಇಲ್ಲ ನೋಡಿ ಚಿಕ್ಕಮಾರ ಪಕ್ಕದಲ್ಲಿ ಅವ್ರನ್ನು ಎಬ್ಬಿಸಿ ಕೇಳಂಗ್ ಮಾಡ್ಬೇಕಪ್ಪ. ಓಕೆನಾ? ಓಕೆ, ಇಂಪಾರ್ಟೆಂಟು. ಮನೆಯಲ್ಲಿ ಪಾಪ ಎಷ್ಟು ಪ್ರಾಬ್ಲಮ್ ಏನೋ ಗೊತ್ತಿಲ್ಲ, ಎಲ್ಲ ಅಲ್ಲಿಂದ ಇಲ್ಲಿ ಚೆನ್ನಾಗಿ ನಿದ್ದೆ ಬರ್ತದೆ. ವೆರಿ ಗುಡ್. ಅದೊಂಥರ ಸಂತೋಷ. ಹಾಸ್ಪಿಟ್ಲಲ್ಲಿ ಬಂದಿಲ್ಲ, ಕೋರ್ಟಲ್ಲಿ ಬಂದಿಲ್ಲ, ಬಸ್ ಸ್ಟ್ಯಾಂಡಲ್ಲಿ ಬಂದಿಲ್ಲ, ಮನೆಯಲ್ಲಿ ಬಂದಿಲ್ಲ, ಅದು ಚರ್ಚಲ್ಲಿ ಮಾತ್ರ ಫಸ್ಟ್ ಕ್ಲಾಸ್ ನಿದ್ದೆ ಪಾಸ್. ಅದು ಯಾವಾಗ ನೀವು ಪ್ರಸಂಗ ಮಾಡೋದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಲವರಿಗೆ ಡಿಸ್ಟರ್ಬೆನ್ಸ್ ಮಾಡಬಾರ್ದಂತಾನೆ ಆಸೆ ನನಗೂನು, ಪಾಪ ನಿದ್ದೆ ಮಾಡ್ಲಿ ಅಂತ. ಯಾವಾಗ ನಿದ್ದೆ ಮಾಡೋ ಟೈಮ್ ಒಂದಿದೆ ಅದರಲ್ಲಿ, ಬಟ್ ಇದು ವಾಕ್ಯ ಕೇಳೋ ಟೈಮ್, ನಿನ್ನ ಜೀವಿತವನ್ನು ಬದಲಾಯಿಸುವಂತ ಟೈಮ್. ಅಲ್ಲಿ ವಾಕ್ಯ ಹೇಳಲ್ಪಟ್ಟಿದೆ, ನನ್ನ ಜನರೆಂದೇಳಿ ಹೆಸರುಗೊಂಡ ಹೆಸರನ್ನಿಟ್ಟುಕೊಂಡು ನಾವು ನೀವೆಲ್ಲ ದೇವರ ಯೇಸು ಕ್ರಿಸ್ತನ ಮಕ್ಕಳು. ದೇವರ ಮಕ್ಕಳ. ಆಮೆನ್. ಯಾರು ದೇವರ ಮಕ್ಕಳು ಅವ್ರು ಮಾತ್ರ ಆಮೇಲೆ ರೀ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆ ನಾವು ದೇವರ ಮಕ್ಕಳು ಅಂದ್ರೆ, ನನ್ನ ದೇವರು ಜೀವಿಸುವ ದೇವರಾಗಿದ್ದಾನೆ, ನನ್ನ ದೇವರು ಮಾತಾಡೋ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿನಗಾಗಿ ದೇವರು ಮಾತಾಡ್ತಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಯಾರ್ಯಾರು ತೆಗೆಸಲ್ಪಡ್ತಿರೋ ಅವರಿಗೆಲ್ಲ ಈ ದಿನ ಕಾಯಿಲೆಗಳು ಕೂಡ ಹೊರಗಡೆ ಹೋಗಿರ್ತವೆ, ಸಮಸ್ಯೆಗಳು ಹೊರಗಡೆ ಹೋಗಿರ್ತವೆ, ದೇಶ ಹೊರಗಡೆ ಹೋಗಿರ್ತದೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳಲ್ಪಟ್ಟಿದ್ದಾರೆ, ನನ್ನ ಜನ ನನ್ನವರೆಂದೇಳಿ. ನಮ್ಮ ಪಕ್ಕದ ಮನೆಯವರು ಊರು ಹೇಳಿದ್ರೆ ಈ ಚರ್ಚ್ಗೆ ಬೈಯೋಳ್ರ, ಆ ಇಲ್ಲು ಚರ್ಚ್ಗೆ ಬೈಯೋ ಇಲ್ಲು, ಇವ್ರು ಯೇಸುವನ್ನು ಆರಾಧನೆ ಮಾಡೋರು ಅಂತೇಳಿ ಜನ ಹೇಳ್ತಾರೆ. ಇಲ್ಲ, ಇನ್ನು ಕೆಲವ್ರು ಹೇಳ್ತಾರೆ ಅಲ್ಲೆಲ್ಲೂ ಚೆಪ್ತಾನ ಯಾರೋ ಅಲ್ಲೆಲ್ಲೂಯ್ಯ. ಇನ್ನು ಕೆಲವರು ಹಳ್ಳಿ ಕಡೆ ಏಸಪ್ಪನೋಳು ಚೆಂದಾಡು, ಏಸಪ್ಪನೋಳು, ಏಸಮ್ಮನವರು ಏಸಮ್ಮ ಬರ್ತಾವನೆ. ನಾವು ಹಿಂದೆ ಬರ್ತಾ ಇರ್ಬೇಕು ಊರಲ್ಲಿ. ಏನಂತಾರೆ ನಮ್ಮ ನೋಡಿ ಏಸಮ್ಮ ವಸ್ತಾ ಒಂದೇ, ಏಸಪ್ಪ ವಸ್ತಾ ಉನ್ನಾಡು. ಹಲ್ಲೆಲೂಯಾ. ಆದ್ರೆ ಬೇಜಾರು ಮಾಡ್ಕೊಳ್ಳೇ ಬರ್ತಾರೆ ಅಂತ ಹೆಸರು ಕೊಡುವಾಗ ಒಂದೇ ಒಂದು ಖುಷಿ. ಆಮೆನ್. ಈ ಎಲ್ಲ ನಾಮದಲ್ಲಿ ಮೇಲಾದ ನಾಮ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲ ನಾಮದಲ್ಲಿ ಯಾರ ನಾಮ ದೊಡ್ಡದು? ಯೇಸುವಿನ ನಾಮ. ಆ ಯೇಸು ಹೆಸರಲ್ಲಿ ನಿಮ್ಗೆ ಹೇಳ್ತಾರಲ್ಲ, ಇದಪ್ಪ ಯೇಸು ಬಿಡ್ಡ, ಏಸಮ್ಮ ಮಸ್ತಾನ್, ದೇಶಮ್ಮ ಏಸಮ್ಮ, ಅವ್ರಿಗೆ ಗೇಲಿ ಮಾಡ್ತಾರದು. ಆದ್ರೆ ಆ ಗೇಲಿಯಲ್ಲಿ ಒಂದು ಸತ್ಯ ಇದೆ. ಏನು ಸತ್ಯ?
ಪರಲೋಕಕ್ಕೆ ಸಂಬಂಧಪಟ್ಟವರು ನಾವು ಅಂತೇಳಿ, ಹಲ್ಲೆಲೂಯಾ. ಸ್ವರ್ಗಕ್ಕೆ ಹೋಗೋರು ಅಂತೇಳಿ ನಾವು, ಆಮೆನ್, ಹಲ್ಲೆಲೂಯಾ. ನಾವು ಸಂತೋಷದಿಂದ ಹೇಳ್ಬೇಕು, ಯಸ್ ನಾನು ದೇವರ ಮಗನೇ, ನಾನು ಯೇಸುವೆ ಅಂತ ಹೇಳ್ರಿ, ತೊಂದ್ರೆ ಇಲ್ಲ, ಆಮೆನ್. ನ್ಯಾಯ ಮಾಡಿ ಏಸಪ್ಪನ ಪಿಲ್ಲರ, ಏಸಪ್ಪ ನೋಡ್ರ ಗಿಡ ಹೆಸರು ಕರಿಯಲ್ಲ, ನಮ್ಮ ಹೆಸರು ಕೆಲವು ಕರಿಯಲ್ಲ. ಜಯಮ್ಮ ಮುನಿಯಮ್ಮಗೆ ಆ ಏಸಮ್ಮನ ಪಿಲ್ಲರ. ಎಷ್ಟು ಜನಕ್ಕೆ ತರ ಕರೆದವ್ರೆ, ಅಲ್ಲ ನಿಮ್ಮೂರು ಕರೆದವ್ರೆ. ಮುನ್ಕೃಷ್ಣ ಗೌಡ್ರ ಏಸಪ್ಪ ಬರ್ತಾ ನೋಡಲ್ಲಿ ಗೇಲಿ ಮಾಡಿದ್ದಾರೆ. ಎಷ್ಟು ಜನಕ್ಕೆ ಪಾಪ ಬಂತ ನನ್ಗೆ ಗೊತ್ತಿಲ್ಲ, ನಾನು ಕರೆದು ಮಾತ್ರ ಯಸ್ ನಾನು ಯೇಸುವಿನ ಮಗು, ಆಮೇಲೆ ಆಮೇಲೆ ಅದ್ರ ಅರ್ಥ ನಿಂತ ನೀನು ಮರ್ತೋಗ್ಬಿಟ್ಟು ದೇವ್ರ ಮಗು ಅಂತೇಳಿ. ಯಾರೋ ನಿಮ್ಮೂರವರು ದೊಡ್ಡವರು ನಿನ್ನನ್ನು ಗುರುತಿಸ್ತಾವ್ರೆ ಏನಂತೇಳಿ, ನೀವು ದೇವನ ಬಿಟ್ಟ, ನೀನ್ ದೇವನ ಬಿಟ್ಟ, ನೀನ್ ದೇವ್ರ ಮಗು, ನೀನ್ ದೇವ್ರ ಮಗು ಅಂತೇಳಿ ಗುರುತಿಸುವಂತ ಮಾತದು. ಅವ್ರ ಅವಮಾನ ಅನ್ಕೊಂಡು ಅವಮಾನ ಪಡಿಸ್ತಾರಂತ ಅನ್ಕೊಳ್ಳಿ, ನೆಗಿರಿ ಯಾಸ್ರ ನೀನ್ ಏಸಪ್ಪನ ಬಿಟ್ರೆ ಧೈರ್ಯವಾಗಿ ಹೇಳಿ, ಆಮೇಲೆ ವಾದವಿವಾದ ಮಾಡಕ್ ಹೋಗ್ಬೇಡ್ರಿ, ಅವ್ರ ಥ್ಯಾಂಕ್ಸ್ ಹೇಳ್ರಿ. ಅಪ್ಪ ನಾವು ಮೂರಲ್ಲಿ ನೀನಾದ್ರೂ ಒಬ್ಬ ನನ್ ಗುರುತಿಸಿದ್ದಲ್ಲ. ಯಾರು ಹೇಳ, ಕೆಲವು ಕೆಲಸ ಕಾರ್ಯ ಬಿಟ್ಟೇ ಕೂತ್ಕೊಂಡಿರ್ತಾರೆ. ಯೇಸು ಸ್ವಾಮಿ ಅಂದ್ರೆ ಆಗಲ್ಲ ಅಂತವ್ರು ಏನ್ ಮಾಡ್ತಾರಂದ್ರೆ ನೀವನ್ನ ಗುರುತಿಸ್ತಾರೆ. ಬೇರೆ ಪಾಪ ಎಲ್ಲೋ ಚೆನ್ನಾಗಿದ್ದಾರೆ ಹೋಗ್ಲಿಯಪ್ಪ ಅಂತ. ಇನ್ನು ಕೆಲವ್ರು ಹಂಗಲ್ಲ, ಯಸಮ್ಮ ಯಶಪ್ಪ ಅಂತಾರೆ. ನೀವೇನ್ ಹೇಳ್ಬೇಕಂತ ಅವ್ರು ನಗ್ಕೊಂಡು ಜಾಲಿಯಾಗಿ ಹೇಳ್ತಾ ಇದ್ರೆ ನಗೆ ಹೊರರೇ ಯಸಪ್ಪ ಪೊರರೇ ಅಂದ್ರೆ ತುಂಬಾ ಥ್ಯಾಂಕ್ಸ್ ಅಪ್ಪ ಅಂತ. ಯಾಕಂದ್ರೆ ನೋಡು ನಾನು ಬೀದಿಲಿದ್ರು ನೀನು ನಾನು ಯೇಸಮ್ಮ ಮಗು ಅಂತ ಹೋಗ್ಬಿಟ್ಟಲ್ಲ, ಅದಕ್ಕಿಂತ ಮಹಾಭಾಗ್ಯ ಇನ್ನೇನಯ್ಯ ನನಗೆ. ಹಲ್ಲೆಲೂಯಾ. ಬೇಜಾರ್ ಮಾಡ್ಕೊಳ್ಳೋದೇ ಇಲ್ಲ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಅದ್ರ ಅರ್ಥ ಏನಂದ್ರೆ ಬೀದಿಯಲ್ಲಿ ಒಬ್ಬ ಯಜಮಾನ್ರ ಬಾಯಲ್ಲಿ ಬರ್ತದೆ ನಿನ್ನ ಹೆಸರು, ಕೆಲಸಕ್ಕೆ ಬರ್ದವನ ಬಾಯಲ್ಲಿ ಬರ್ತದೆ ಹೆಸರು, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನೊಬ್ಬ ಕುಡ್ಕ ಹೇಳ್ತಾನೆ ಏನಂತ ಹೇಳಿ ಗೊತ್ತಾ, ಏಯ್ ಅದು ಯೇಸಪ್ಪನ ಗೊತ್ತವ್ರು ಗೊತ್ತಾಗಿರ್ತಾರ. ಎಷ್ಟು ಒಳ್ಳೆ ಸಾಕ್ಷಿ ನೋಡ್ರಿ. ಒಳ್ಳೆ ಏಸಪ್ಪ వాళ్ళు ಬಿಡಿತಾಗಿರ್ತು, ಒಳ್ಳೆ ಏಸಪ್ಪ ಬರ್ತಾರು ಸರತ್ತಾಗಿರ್ತು, ಒಳ್ಳೆ ಏಸಪ್ಪ పోతారు మోసం చేయరు, వాళ్ళు ఏసప్ಪ దగ్గరికి పోతుంటారు దొంగతనం చేయరు. నిజమేనా? వాళ్ళ చర్చిలో మాత్రము చెప్పులు మాత్రం కుట్టపిస్తారు. హల్లెలూయా. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಗೇಲಿ ಮಾಡಿದ್ರು ನಿಮ್ಮ ಮೇಲೆ ಒಂದು ನಂಬಿಕೆ ಇದೆ, ಏನಂದ್ರೆ ಚರ್ಚಿಗೆ ಹೋಗೋರು ಸುಳ್ಳು ಹೇಳಲ್ರಿ. ಆಮೆನ್ ಆಮೆನ್ ಹಲ್ಲೆಲೂಯಾ. ಯಾರು ಜನ ಹೇಳುದು ಹೊರ ಜನ ನಿಮ್ಮ ಬಗ್ಗೆ ನಮ್ಮ ಬಗ್ಗೆ ಸಾಕ್ಷಿ ಹೇಳುವಂತದ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಸರಿ, ಇಲ್ಲಿ ಗಮನಿಸ್ರಿ. ಮೊದಲೇ 2ನೇ ಪೂರ್ವಕಾಲ ವೃತ್ತದ 7-14 ವಾಕ್ಯದಲ್ಲಿ ಓದಪ್ಪ. ನನ್ನವರಿಂದ ಹೆಸರುಗೊಂಡ ನನ್ನ ಪ್ರಜೆಗಳು, ನನ್ನ ಮಕ್ಕಳು. ಏನಂತೆ? ನನ್ನ ಪ್ರಜೆಗಳು ಅಂದ್ರೇನು? ನನ್ನನ್ನ ಹಿಂಬಾಲಿಸುವಂತ, ನನ್ನನ್ನೇ ದೇವರಂತ ಅಂಗೀಕಾರ ಮಾಡಿದಂತವರು ನನ್ನ ಪ್ರಜೆಗಳು. ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು, ಯಾರು ಯೇಸುವಿನ ಮಕ್ಕಳಾಗ್ತಾರೋ ಅವರೆಲ್ಲರೂ ಯೇಸುವಿನಿಂದ ತೆಗೆಸಲ್ಪಡಬೇಕು. ತೆಗೆಸಲ್ಪಡಬೇಕು. ನಾವು ತೆಗ್ಸೋದು ತಲೆ ಬಗ್ಸೋದು, ದಹ ಅಂಕರದ ಅಂತ ಅದೇನದು ಹೆಚ್ಚಿಸ್ಕೊಳ್ಳುವಂಥದ್ದು. ಹಲ್ಲೆಲೂಯಾ. ಯೇಸು ಹೇಳ್ತಾರೆ ನನ್ನ ಜನ, ನನ್ನ ಪ್ರಜೆಗಳು ಆಮೇಲೆ ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಆಮೆನ್. ಕೆಲವರಿಗೆ ಕೆಟ್ಟ ನಡತೆ ಬಗ್ಗೆ ಹೇಳಿದ್ರೆ ಸಾಕು, ಚರ್ಚ್ಗೆ ಬರಲ್ಲ. ಹಲ್ಲೆಲೂಯಾ. ಕೆಟ್ಟ ನಡತೆ ರಾಷ್ಟ್ರವಾಗಿದ್ರೆ ತುಂಬಾ ಚೆನ್ನಾಗಿರ್ತಾರೆ. ಯಾಕೆ ಮಾಡದೆ ಅಂದ್ರೆ ಸಾಕು, ಮಗನೇ ಒಂಥರ ಚೇಂಜ್ ಆಗ್ಬಿಡ್ತಾರೆ. ಚರ್ಚೆ ಬೇಡ, ದೇವರೆಲ್ಲ ಬೇಡ, ಹೋಗಪ್ಪ ಬೇಜಾರಾಗ್ತದೆ ಅಂತ. ಬೇಜಾರು ಮಾಡ್ಕೋಬೇಡ. ನೀ ಜನಗಳು ಬೇಜಾರು ಮಾಡ್ಕೊಂಡು ದೇವ್ರು ಬೇಜಾರು ಮಾಡ್ಕೋಬಾರ್ದು. ಅದು ನೀನ್ ಇಷ್ಟಪಟ್ಟು ನಿನ್ ತಪ್ಪನ್ನ ಒಪ್ಪಿಸ್ಕೊಂಡು ಅರ್ಕೆ ಮಾಡಿ ಬಿಟ್ಬಿಟ್ರೆ ನಿನ್ನ ನೀತಿವಂತನಾಗಿ ಮಾಡ್ತಾನೆ ಯೇಸು. ಆಮೆನ್. ಪ್ರೈಸ್ ದಿ ಲಾರ್ಡ್. ಹೌದ್ರಪ್ಪ. ತಮ್ಮ ಕೆಟ್ಟ ನಡತೆಯನ್ನ ಬಿಟ್ಟು ತಿರುಗಿಕೊಂಡು ಯಾರ ಕಡೆ ತಿರ್ಕೊಂಡು? ದೇವರ ಕಡೆಗೆ. ಆಮೆನ್. ದೇವರ ಕಡೆಗೆ ತಿರ್ಕೊಳ್ಬೇಕು. ಹಲ್ಲೆಲೂಯಾ. ನೆಕ್ಸ್ಟ್, ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ನನ್ನ ದರ್ಶನವನ್ನ
ಬಯಸುವುದಾದರೆ ಆಮೇಲೆ ತುಂಬಾ ಇಂಪಾರ್ಟೆಂಟ್ ನೋಡ್ರಿ, ನನ್ನನ್ನು ಪ್ರಾರ್ಥಿಸಬೇಕು, ನನ್ನ ದರ್ಶನವನ್ನ, ನನ್ನ ಮುಖ ದರ್ಶನವನ್ನ ಬಯಸಬೇಕು. ಈ ಪ್ರಾರ್ಥನೆ ಮತ್ತು ದರ್ಶನ ಇಂಪಾರ್ಟೆಂಟ್ ನೋಡ್ರಿ. ಬಂದ್ಲಂತ ಹೇಳ್ರಿ, ಯಾವ್ದು ಪ್ರಾರ್ಥನೆ? ಏನಪ್ಪಾ ಆಚೆ ಕಡೆ ಹೇಳ್ರಿ, ಏನಿದು ಬಂದ್ಲಿದ್ದು? ಪ್ರಾರ್ಥನೆ. ಆಮೇನ್. ಎಲ್ಲರೂ ಹೇಳ್ರಿ ಪ್ರಾರ್ಥನೆ. ಯಾರು ಪ್ರಾರ್ಥನೆ ಮಾಡ್ತಾರೋ ಅವ್ರಿಗೆ ದರ್ಶನ ಫ್ರೀ. ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಂತಾರಲ್ಲ, ಹಂಗೆ ಒಂದ್ ತಗೊಂಡ್ರೆ ಒಂದ್ ಫ್ರೀ ಅನ್ನಂಗೆ ಯಾರು ಪ್ರೇಯರ್ ಮಾಡ್ತಿರೋ ನಿಮಗೆ ದರ್ಶನ ಫ್ರೀ. ಆಮೇನ್. ಯಾರು ಪ್ರೇಯರ್ ಮಾಡ್ತಾರೋ ಅವ್ರಿಗೆ ಏನ್ ಫ್ರೀ? ಏನ್ ದರ್ಶನ? సీరియల్ దర్శనం అంటే పిక్చర్ వస్తుంది కదా, టీవీ. చర్చ్ వాళ్ళు ఒక్కొక్క స్పీచ్ ఒక్కొక్క టీవీ ఇస్తారంట. ಅದಲ್ಲ ದರ್ಶನ. ನಿನ್ನ ಕಣ್ಣು ತೆಗೆದಿದ್ರು, ಕಣ್ಣು ಮುಚ್ಚಿದ್ರು, ನಿನ್ನ ಕುರಿತಾಗಿ, ಸಭೆ ಕುರಿತಾಗಿ, ನಿನ್ನ ಆಶ್ರಯದ ಕುರಿತಾಗಿ, ನಿನ್ನ ಎಚ್ಚರಿಕೆ ಕುರಿತಾಗಿ ದೇವರು ತನ್ನ ಮಕ್ಕಳಿಗೆ ದರ್ಶನ ಕೊಡ್ತಾನೆ. ಮಾತಾಡೋದೇ ಇಲ್ಲ. ಮಾತಾಡೋದಂದ್ರೆ ಏನು? ಸ್ವಿಚ್ ಆನ್ ಮಾಡುವಂಥದ್ದು. ನಮ್ಮ ಆತ್ಮದಲ್ಲಿ ಸ್ವಿಚ್ ಆನ್ ಮಾಡೋದು. ಮೊಬೈಲ್ ಸ್ವಿಚ್ ಆನ್ ಮಾಡೋದನ್ನ ಮಾತಾಡಕ್ಕೆ ಸಾಧ್ಯ? ನೀ ಸ್ವಿಚ್ ಆಫ್ ಮಾಡಿಕೊಡ್ರೆ ಮಾತಾಡೋ ಅಲೋ ಮಾತಾಡೋ ಅಂದ್ರೆ ಅವ್ನು ಕೇಳಿಸುತ್ತಾ? ಕೇಳಿಸಲ್ಲ. ಹಾಗಾದ್ರೆ ಅವ್ರು ಕೇಳಿಸ್ಬೇಕಾದ್ರೆ ನಿನ್ನ ಮೊಬೈಲ್ ಏನಾಗಿರ್ಬೇಕು? ಸ್ವಿಚ್ ಆಫ್ ಸ್ವಿಚ್ ಆನ್? ಆಚೆ ಕಡೆ ಹೊಡೆದು ಸ್ವಿಚ್ ಆನ್ ಆಗಿರ್ಬೇಕು. ಆಮೇಲೆ ಏನಾಗಿರ್ಬೇಕು? ಸ್ವಿಚ್ ಆನ್ ಆಗಿರ್ಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಸ್ತೋತ್ರ. ಗಮನಿಸಿ, ಸ್ವಿಚ್ ಆನ್ ಆದಾಗ ಮಾತಾಡೋದಕ್ಕೆ ಈಸಿ. ಅದನ್ನೇ ಪ್ರೇಯರ್ ಅಂತೀವಿ. ಪ್ರೇಯರ್ ಮಾಡೋದೇ ಸ್ವಿಚ್ ಆನ್ ಮಾಡುವಂಥದ್ದು. ಯಾರ ಜೊತೆ ಮಾತಾಡೋದು? ಯೇಸಪ್ಪನ ಜೊತೆ ಮಾತಾಡೋದು. ಯೇಸಪ್ಪನ ಜೊತೆ ಮಾತಾಡುವಾಗ ಏನಾಗುತ್ತೆ? ದರ್ಶನಗಳು ಉಚಿತವಾಗಿ ಕೊಡಲ್ಪಡುತ್ತವೆ. ಆಮೆನ್. ಅಂದ್ರೆ ದರ್ಶನ ಬಂದವರೆಲ್ಲ ದೊಡ್ಡವರು ಅಂತ ಅರ್ಥನಾ? ಬೆಳೆದು ಬಿಟ್ಟವರು ಅಂತ ಅರ್ಥನಾ? ಇಲ್ಲ. ದರ್ಶನದಲ್ಲಿ, ಪ್ರಾರ್ಥನೆಯಲ್ಲಿ ಆ ಪ್ರಾರ್ಥನೆ ನಿನಗೆ ಇಷ್ಟ ಆಗಿರೋದ್ರಿಂದ ನಿನ್ನ ಭವಿಷ್ಯದ ಬಗ್ಗೆ, ನಿನ್ನ ಅಕ್ಕಪಕ್ಕದವರ ಬಗ್ಗೆ ದೇವರು ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವಂತ ಕಾರ್ಯ. ಆಮೇನ್. ನಾನು ದರ್ಶನ ಬಂತು, ವರ ಬಂತು, ನಾನೇ ಅಂತ ಮಾತ್ರ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ತೆಗೆಸಲ್ಪಡಬೇಕು. ಏನಾಗಬೇಕು? ತೆಗೆಸಲ್ಪಡಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್ ಮುಂದೆ ಹೋಗಿ. ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದ್ರೆ, ಪ್ರಾರ್ಥಿಸಿ ದರ್ಶನವನ್ನು ಬಯಸಿದ್ದಾದ್ರೆ ನಾನು ಪರಲೋಕದಿಂದ, ನಮ್ಮ ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ, ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುತ್ತೇನೆ. ಜನಕ್ಕೆ ಆರೋಗ್ಯವ ಬಿಡುಗಡೆ ಆಗ್ಬೇಕು. ಹಲ್ಲೆಲೂಯಾ. ಏನಂತೆ? ಪ್ರಾರ್ಥನೆ ಮಾಡಬೇಕು, ದರ್ಶನ ಹೊಂದಿಕೋಬೇಕು, ಜೊತೆಗೆ ಪರಲೋಕನ ಪ್ರಾರ್ಥನೆ ಕೇಳಿ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದ್ರಿಂದ ನಮ್ಮ ರೋಗಗಳು ಅನೇಕ ರೋಗಗಳು ಇನ್ನೂ ಬಿಡುಗಡೆ ಯಾಕಾಗಿಲ್ಲ ಅಂದ್ರೆ ಮೊದಲನೇದಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ, ಎರಡನೇದಾಗಿ ಪ್ರಾರ್ಥನೆ ಮಾಡಿದ್ರು ಪರಲೋಕಕ್ಕೆ ಹೋಗ್ತಾ ಇಲ್ಲ, ಮೂರನೇದಾಗಿ ಪರಲೋಕ ಯಾವಾಗ ಹೋಗೋದಕ್ಕಾಗಲ್ವೋ ಯಾವುದು ದೇವರಿಂದ ಪ್ರಕಟಣೆ ಆಗಲ್ಲ, ದೇವರ ಪ್ರಸನ್ನತೆ ಇಳಿದು ಬರಲ್ಲ. ಆಮೆನ್, ಆಮೆನ್. ಹಾಗಾದ್ರೆ ನಾವು ಮಾಡ್ಬೇಕಂದ್ರೆ ಮೊದಲು ಪ್ರಾರ್ಥನೆ, ನಂತರ ದರ್ಶನ, ಆಮೇಲೆ ತನ್ನ ಕೆಟ್ಟ ನಡತೆಯನ್ನು ಬಿಟ್ಟು ತೆಗೆಸ್ಕೊಂಡು ಆತನ ಮುಖ ದರ್ಶನವನ್ನ, ಎಲ್ಲಿ ಮುಖ ದರ್ಶನ? ವಾಕ್ಯದಲ್ಲಿ ಇರೋದು ಮುಖ ದರ್ಶನ. ಆಮೆನ್. ಆತನ ಮುಖ ಕಾಣಿಸೋದೆಲ್ಲಿ? ವಾಕ್ಯದಲ್ಲಿ. ನಮ್ಮ ಮಕ್ಕ ಕೂಡ ವಾಕ್ಯದಲ್ಲೇ ಕಾಣಿಸೋದು. ಅದು ವಾಕ್ಯ ಕನ್ನಡಿ ಇದ್ದ ಹಾಗೆ, ಮಿರರ್ ಇದ್ದ ಹಾಗೆ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ಏನ್ ಮಾಡ್ತಾರಂತೆ? ಆ ಕಾಯಿಲೆಗಳು ಏನಿದ್ರು ಅದು ತೆಗೆದು ಆರೋಗ್ಯವನ್ನು ಕೊಡ್ತಾನೆ ಅಂತ ಹೇಳಿದ ದೇವರು ಆತನು ಸುಳ್ಳು ಹೇಳೋ ದೇವರಲ್ಲ, ಸತ್ಯವಂತ ದೇವರು. ಆತನ ಹೇಳಿದ್ರೆ ಹಂಗೇ ಆಗುತ್ತೆ. ಆದ್ರೆ ಕಂಡೀಷನ್ ಇದೆ. ಏನ್ ಕಂಡೀಷನ್? ನೀನು ತಗ್ಗಿಸಿಕೊಂಡು ಕೆಟ್ಟ ನಡತೆ ಬಿಟ್ಟು ದೇವರೊಂದಿಗೆ ಪ್ರಾರ್ಥಿಸಿ, ದೇವರ ಕಡೆ ತಿರ್ಕೊಂಡು ಪ್ರಾರ್ಥನೆ ಮಾಡಿ ಆತನ ದರ್ಶನ ಬಯಸಿದ್ದಾದ್ರೆ ಪರಲೋಕ ಕೇಳಿ ನನ್ನ ಪಾಪಗಳನ್ನು ಕ್ಷಮಿಸಿ
ಆರೋಗ್ಯವನ್ನ ದಯಪಾಲಿಸುವನು. ಎಷ್ಟು ಜನಕ್ಕೆ ಇದು ಬೇಕಾಗಿದೆ? ಎಷ್ಟು ಜನಕ್ಕೆ ಬೇಕು? ಹಲ್ಲೆಲೂಯಾ. ಇದನ್ನು ಯಾರು ಮಾಡಿದ್ರೆ ಖಂಡಿತವಾಗ್ಲೂ ಅದು ಹೊಂದಿಕೊಳ್ತೀರಾ. ಕೇಳುವಾಗ್ಲೇ ಪಶ್ಚಾತ್ತಾಪಟ್ಟು, ಹೌದು ದೇವರೇ, ನಾನು ನಿನ್ನ ಕಡೆ ತಿರ್ತೀನಿ, ನನ್ನ ಪಾಪ ಕ್ಷಮಿಸು, ನನ್ನ ನೋವನ್ನು ತೆಗೆದಾಕು, ನಾನು ನಿನ್ನನ್ನು ಆರಾಧಿಸ್ತೀನಿ, ನಂಬ್ತೀನಿ ಹೇಳುವಾಗ್ಲೇನೆ ಪಾಸ್ಟರ್ನೇ ಬರ್ಬೇಕಂತೇನಿಲ್ಲ. ಏಸಪ್ಪ ನಿನ್ನ ಪಕ್ಕದಲ್ಲೇ ಇದ್ದಾರೆ, ಪರಲೋಕದ ಬಾಗಿಲು ತೆರೆಯಲ್ಪಟ್ಟಿರ್ತದೆ, ನಿನ್ನ ಪ್ರಾರ್ಥನೆ ಕೇಳ್ತಾರೆ, ಉತ್ತರ ಈಗಲೇ ಹೊಂದಿಕೊಳ್ತೀರಾ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ. ಓಕೆ, ಮೊದಲನೇ ಸಾಮುವೇಲ 9:21 ವಾಕ್ಯ. ನಾನು ಇಸ್ರಾಯೇಲ್ ಕುಲಗಳಲ್ಲಿ ಅಲ್ಪವಾಗಿರುವ ಬೆನ್ಯಾಮಿನ ಕುಲದವನಲ್ಲವೋ? ಬೆನ್ಯಾಮಿನರ ಎಲ್ಲಾ ಕುಟುಂಬಗಳಲ್ಲಿ ನನ್ನದು ಕನಿಷ್ಠವಾದದ್ದು. ನನಗೆ ಇಂಥ ದೊಡ್ಡ ಮಾತನ್ನು ಯಾಕೆ ಹೇಳುತ್ತೀ ಅಂದನು. ಸಮುವೇಲನು ಸೌಲನನ್ನು ಅವನ ಸೇವಕನನ್ನು ಮಂಟಪಕ್ಕೆ ಕರಕೊಂಡು ಹೋದನು. ನಾನು ಇಸ್ರೇಲ್ ಕುಲಗಳಲ್ಲಿ ಅಲ್ಪವಾಗಿರುವ ಬೆನ್ಯಾಮಿನ್ ಕುಲದವನಲ್ಲವೇ? ಅಲ್ಲವೋ? ಬೆನ್ಯಾಮಿನರ ಎಲ್ಲಾ ಕುಟುಂಬಗಳಲ್ಲಿ ನನ್ನದು ಕನಿಷ್ಠವಾದದ್ದು. ನನಗೆ ಇಂಥ ದೊಡ್ಡ ಮಾತನ್ನ ಯಾಕೆ ಹೇಳುತ್ತಿ ಎಂದನು. ಸಮುವೇಲನು ಸೌಲನನ್ನು ಅವನ ಸೇವಕನನ್ನು ಮಂಟಪಕ್ಕೆ ಕರಕೊಂಡು ಹೋದನು. ಭೋಜನಕ್ಕೆ ಬಂದಿದ್ದ ಸುಮಾರು ಗಮನಿಸಿರಿ, ಸೌಲ ರಾಜನಾಗೋದಕ್ಕಿಂತ ಮುಂಚಿತವಾಗಿ, ಅಭಿಷೇಕವನ್ನು ಹೊಂದೋದಕ್ಕಿಂತ ಮುಂಚಿತವಾಗಿ ಸೌಲ ತನ್ನ ತಾನು ತಗ್ಗಿಸಿಕೊಂಡ. ತನ್ನ ಕುಲದ ಕುರಿತಾಗಿ ಹೇಳ್ತಿದ್ದಾನೆ, ನಾನು ಅಲ್ಪನು, ಇಸ್ರೇಲ್ ಕುಲದಲ್ಲಿ ನಾನು ತುಂಬಾ ಕೆಳಮಟ್ಟಕ್ಕೆ ಇರುವಂತಹ ಒಂದು ಕುಟುಂಬ ನಮ್ದು, ಕುಲ ನಮ್ದು. ಆದ್ರೆ ನನ್ನ ಹತ್ರ ಯಾಕೆ ಹೇಳ್ತೀನಿ ಅಂದ್ರೆ, ಆಗ ಅವನು ತಗ್ಗಿಸಿಕೊಂಡಿದ್ರಿಂದ ಅವನಿಗೆ ರಾಜನ ಪದವಿ ಬಂತು. ಆ ಪದವಿ ರಾಜನ ಪದವಿ. ಕತ್ತೆಗಳನ್ನ ಮೇಯಿಸಕ್ಕೆ ಹೋದಂತಹ ಸೌಲ ತನ್ನನ್ನು ತಾನು ತಗ್ಗಿಸಿಕೊಂಡಿದ್ದಕ್ಕೆ ಆತನ ಎಲ್ಲಿ ತಂದ್ರು? ರಾಜನಾಗಿ ಆ ಒಂದು ದೇಶಕ್ಕೆ, ಆ ಒಂದು ಇಸ್ರಾಯೇಲ್ ದೇಶಕ್ಕೆ, ಆ ಒಂದು ಜಾಗಕ್ಕೆ ರಾಜನಾಗಿ ನೇಮಕ ಮಾಡಲ್ಪಟ್ಟ. ಕಾರಣ ಇಷ್ಟೇ, ಅವನು ತನ್ನನ್ನು ತಾನು ತಗ್ಗಿಸಿಕೊಂಡ. ಆದ್ರೆ ನಂತರ ಏನ್ ಮಾಡ್ದಂದ್ರೆ, ಅವನ ಅನೇಕ ಜಾಗದಲ್ಲಿ ತಗ್ಗಿಸಿಕೊಳ್ಳದೆ ಬಿಟ್ಬಿಡ್ತಾನೆ. ಕೊನೆಗೆ ಅವನು ದೇವರೇ ತೆಗೆದಾಕ್ತಾನೆ, ಹೆಚ್ಚಿಸಲ್ಪಡ್ತಾನೆ, ತೆಗೆಸಲ್ಪಡೋಕೆ ಹೋಗೋದೇ ಇಲ್ಲ. ಓಕೆ, ಈ ಸಮಯದಲ್ಲಿ ಯೇಸು ಸ್ವಾಮಿ ಸಹ ಫಿಲಿಪ್ಪಿ ಪತ್ರಕ್ಕೆ 2ನೇ ವಾಕ್ಯದಲ್ಲಿ ನೋಡ್ತೀವಿ. ಆತನು ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿ ಸಮಾನನಾಗಿರುವುದೆಂಬ, ದೇವರ ಸರಿ ಸಮಾನ ಆಗಿದ್ರು ಸಹ ಅಮೂಲ್ಯ ಪದವಿಯನ್ನ ಬಿಡಲೊಲ್ಲೆನು ಎಂದೆಣಿಸದೆ, ಅಮೂಲ್ಯವಾದ ಪದವಿಯನ್ನ ಬಿಡಲೊಲ್ಲೆನು ಎಂದು ಎಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ಸಿಂಹಾಸನ ಬಿಟ್ಟ, ತನ್ನ ಅಧಿಕಾರವನ್ನ ಬಿಟ್ಟ, ತನ್ನ ವೈಭವನ ಬಿಟ್ಟ, ದಾಸನ ರೂಪವನ್ನ ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು, ಮನುಷ್ಯನಿಗೆ ಕಾಣಿಸಿಕೊಂಡನು. ಆಮೆನ್, ಆಮೆನ್, ಆಮೆನ್. ಯೇಸು ಸ್ವಾಮಿ ದೇವರೇ ಆಗಿದ್ದು, ಆತನ ಸಿಂಹಾಸನವನ್ನ, ತನ್ನ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಬಿಟ್ಟು ಮನುಷ್ಯನ ಮುಂದೆ ಕಾಣಿಸಿಕೊಂಡು ತನ್ನನ್ನು ತಾನು ತೆಗೆಸಿಕೊಂಡು, ಎಷ್ಟು ಮಟ್ಟಿಗೆ ಅಂದ್ರೆ ತೆಗೆಸ್ಕೊಂಡಿದ್ದು, ತನ್ನ ಪ್ರಾಣವನ್ನೇ ಮನುಷ್ಯರಿಗಾಗಿ ಕೊಡುವ ಮಟ್ಟಕ್ಕೆ ಅವನು ತೆಗೆಸಲ್ಪಟ್ಟ. ಈ ಸ್ವಾಮಿನೇ ತೆಗೆಸಲ್ಪಡಬೇಕಾದ್ರೆ ನೀವು ನಾವು ಎಂದು ನಮ್ಮ ಮಾದರಿ ಯಾರು? ಅವರೇ ತೆಗೆಸಲ್ಪಟ್ರಲ್ವಾ? ನಾವೆಲ್ಲರೂ ಆತನ ಮಕ್ಕಳಾಗಿರೋದ್ರೆ ನಾವು ಸಹ ತೆಗೆಸಲ್ಪಡಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕೋಬನ ಪತ್ರಕ್ಕೆ 4:10 ವಾಕ್ಯ ಓದಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಕರ್ತನ ಮುಂದೆ ನಿಮ್ಮನ್ನ ತಗ್ಗಿಸಿಕೊಳ್ಳ್ರಿ. ಆಗ ಆತನು ನಿಮ್ಮನ್ನು ಮೇಲಕ್ಕೆ ತರುವನು. ಆತನು ನಿಮ್ಮನ್ನ
ಮೇಲಕ್ಕೆ ತರುವನು. ಹಲ್ಲೆಲೂಯ, ಹಲ್ಲೆಲೂಯ. ಯಾರ ಮುಂದೆ ತೆಗೆಸಲ್ಪಡ್ಬೇಕಂತೆ? ಕರ್ತನ ಮುಂದೆ. ಕರ್ತನ ಮುಂದೆ ನಿಮ್ಮನ್ನ ತೆಗೆಸ್ಕೊಳ್ರಿ, ಆಗ ಆತ ನಿಮ್ಮನ್ನ ಮೇಲಕ್ಕೆ ತರ್ತಾನೆ. ಹಲ್ಲೆಲೂಯ. ಯೇಸು ಸ್ವಾಮಿ ವಾಗ್ದಾನ ಮಾಡಿದ್ರು, ನೀವು ತೆಗೆಸಲ್ಪಟ್ಟಿದ್ದೆ ಆದ್ರೆ, ಯಾವ ವಿಚಾರದಲ್ಲಾದ್ರೂ ಪರವಾಗಿಲ್ಲ, ನೀವು ತೆಗೆಸಲ್ಪಟ್ಟಿದ್ದೆ ಆದ್ರೆ ದೇವರು ನಿಮ್ಮನ್ನ ಮೇಲೆ ತರ್ತಾನೆ. ಅದರರ್ಥ ತೆಗೆಸಲ್ಪಟ್ಟವರು ಯಾರು ಇರ್ತೀರೋ, ಯಾರು ತೆಗೆಸ್ತಿರೋ, ನಿಮ್ಮ ಜೊತೆಯಲ್ಲಿ ದೇವರಿರ್ತಾನೆ. ನಿಮ್ಮ ಜೊತೆಲಿ ಯಾರಿರ್ತಾರೆ? ದೇವರಿರ್ತಾರೆ. ಹೆಚ್ಚಲ್ಪಟ್ಟಂತಹ ವ್ಯಕ್ತಿಗಳ ಜೊತೆ ಸೈತಾನ್ ಇರ್ತಾನೆ, ದೆವ್ವ ಇರುತ್ತೆ, ಪಿಶಾಚಿ ಇರ್ತದೆ, ಅಹಂಕಾರದಿಂದ ಇರ್ತಾನೆ. ಯಾಕಂದ್ರೆ ಸೈತಾನ ಕೆಳಗೆ ಬೀಳೋದಕ್ಕೆ ಮೂಲವಾದ ಕಾರಣ ಏನಂದ್ರೆ ತನ್ನ ತಾನು ಹೆಚ್ಚಿಸಿಕೊಂಡಿದ್ದೆ ಕಾರಣ. ಅದು ಮನುಷ್ಯನಲ್ಲಿ ಬಂದಿದೆ ಆದ್ರೆ ಬೇಗ ಈ ಲೋಕದ ಯಾತ್ರೆಯನ್ನು ಮುಗಿಸ್ಬಿಡ್ತಾರೆ. ತುಂಬಾ ದಿವಸ ಇರೋಕ್ ಸಾಧ್ಯವೇ ಇಲ್ಲ. ಆಮೆನ್. ಮೊದಲನೇದಾಗಿ ತನ್ನನ್ನು ತಗ್ಗಿಸಿಕೊಳ್ಳದೆ ಅಂತ ಕೆಲವು ವ್ಯಕ್ತಿಗಳಿದ್ದಾರೆ. ದೇವರು ಮಾತಾಡಿದ ಮೇಲೆ ಬದಲಾವಣೆ ಆಗಿ ಅಧಿಕಾರ ಹೊಂದಿಕೊಂಡವರಿದ್ದಾರೆ, ಒಳ್ಳೇದು ಪಡ್ಕೊಂಡವರಿದ್ದಾರೆ. ಅದರಲ್ಲಿ ಕೆಲವರು ನೋಡೋಣ ಈ ಸಮಯದಲ್ಲಿ. ಮೊದಲನೇ ಅರಸುಗಳು 21ನೇ ಅಧ್ಯಾಯ 20ನೇ ವಾಕ್ಯ 25ನೇ ವಾಕ್ಯ. ಮೊದಲನೇ ಅರಸುಗಳು 21ನೇ ಅಧ್ಯಾಯ 20ನೇ ವಾಕ್ಯ ಮತ್ತು 25ನೇ ವಾಕ್ಯ. ಮೊದಲನೇ ಅರಸುಗಳು ನಿಮ್ಮದ್ರಲ್ಲಿ ಅಹಾಬನು ಎಲೀಯನನ್ನು ಕಂಡು ಹಾ ಅವನನ್ನು, ನನ್ನ ಮೈಲಿಗೆ ನೀನು ನನ್ನನ್ನು ಕಂಡುಕೊಂಡಿಯಾ ಎಂದು ಕೇಳಲು ಅವನು, ಹೌದು ಕಂಡುಕೊಂಡೆನು. ನೀನು ನಿನ್ನನ್ನು ಪಾಪಕ್ಕೆ ಮಾರಿಬಿಟ್ಟು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದಿಯಲ್ಲ. ಯೆಹೋವನು ನಿನ್ನನ್ನು ಕುರಿತು, ನಾನು ನಿನ್ನ ಮೇಲೆ ಕೇಡನ್ನು ಬರಮಾಡಿ ನಿನ್ನನ್ನು ಕಸವನ್ನು ಎಂಬಂತೆ ತೆಗೆದು ಹಾಕುವೆನು. ನಿನ್ನ ಸಂತಾನದ ಗಂಡಸರಲ್ಲಿ ಸ್ವತಂತ್ರರಾಗಲಿ ಪರತಂತ್ರರಾಗಲಿ ಎಲ್ಲರೂ ಇಸ್ರಾಯೇಲರೊಳಗಿಂದ ಕಡಿದು ಬಿಡುವೆನು. ಆಮೆನ್, ಆಮೆನ್, ಹಲ್ಲೆಲೂಯ. ಇಲ್ಲಿ ದೇವರ ಸೇವಕನಾದಂತಹ ಇಲ್ಲಿ ಆತನ ಹತ್ರ ಹೋಗ್ತಿದ್ದಾನೆ. ಆ ರಾಜನಾದಂತಹ ಆಹಾಬನ ಬಳಿಗೆ. ಆ ಬಳಿಗೆ ಏನಪ್ಪ ಆಹಾಬನಂದ್ರೆ ಮಾಡಿದ ತಪ್ಪೇನಂದ್ರೆ ಅವ್ರ ಹೆಂಡತಿ ದುಷ್ಟ ಹೆಂಡತಿ, ಅವ್ರ ಹೆಂಡತಿ ಕೆಟ್ಟ ಹೆಂಡತಿ. ಯಾರು? ಆಹಾಬನ ಹೆಂಡತಿ ಏನಾಗಿದ್ದಾಳೆ? ಕೆಟ್ಟ ಹೆಂಡತಿ. ಆಕೆ ಹೆಸರು ಯೆಜ್ಬೇಲ್. ಆಮೆನ್. ಗಮನಿಸ್ರಿ, ಇಲ್ಲಿ ಹೆಣ್ಣು ಮಕ್ಕಳು ಸಹ ಹುಷಾರಾಗಿರ್ಬೇಕು. ನಿಮ್ಮಿಂದ ನಿಮ್ಮ ಮನೆ ಕೆಟ್ಟು ಹೋಗ್ಬಾರ್ದು, ನಿಮ್ ಸಂಸಾರ ಕೆಡಿಸ್ಕೋಬಾರ್ದು, ಸಾಕ್ಷಿನ ಕೆಡಿಸ್ಕೋಬಾರ್ದು, ಗಂಡನ ತಪ್ಪು ಮಾಡ್ದ ಅದಕ್ಕೆ ಸಮರ್ಥಿಸಬಾರ್ದು. ಈ ತಾಯಿ ಮಾಡ್ತೀರಂದ್ರೆ ಮೂರ್ಖನಾದ ಆಹಾಬನು ಮಾಡಿದಂತಹ ಎಲ್ಲಾ ಕೆಲಸಕ್ಕೆ ಅಯ್ಯಮ್ಮ ಸಪೋರ್ಟ್ ಮಾಡ್ತಾ ಇದ್ರು. ಇದರಿಂದ ರಾಜ ಅವನು ಸ್ವಂತ ತೀರ್ಮಾನ ಮಾಡ್ತಾ ಇಲ್ಲ, ಆದ್ರೆ ಹೆಂಡತಿ ಗುಲಾಮನಾಗಿದ್ದ. ಹೆಂಡತಿಗೆ ಹೇಳ್ದಂಗೆಲ್ಲ ಕೇಳ್ತಾ ಇದ್ದ. ಕೊನೆಗೆ ಇಡೀ ಕುಟುಂಬವನ್ನ ನಾಶನಕ್ಕೆ ನಡೆಸ್ಕೊಂಡು ಹೋಗೋದಕ್ಕೆ ಸಂದರ್ಭ ಬಂದಿದೆ. ಹಲ್ಲೆಲೂಯಾ. ಇಲ್ಲಿ ಹೆಣ್ಮಕ್ಳು ಚೆನ್ನಾಗಿ ಗಮನಿಸ್ರಿ. ನೀವು ಗಂಡನನ್ನ ಸನ್ಮಾನಿಸ್ರಿ, ಪ್ರೀತಿಸ್ರಿ, ಅವ್ರು ಹೇಳೋದನ್ನ ಕೇಳ್ರಿ, ನಿಮ್ಗೆ ಗೊತ್ತಿರೋದು ಹೇಳ್ರಿ. ಅದ್ ತೀರ್ಮಾನ ಲಾಸ್ಟ್ ಯಾರು ಮಾಡ್ಬೇಕಂದ್ರೆ ಗಂಡನೇ ಮಾಡಿರ್ಬೇಕು. ಅದನ್ನ ದೇವ್ರು ನಂಬಿರೋ ಇರ್ಲಿ, ದೇವ್ರ ವಾಕ್ಯ ಹೇಳುತ್ತೆ ಏನು ಮಾಡಿರ್ಬೇಕು, ಆತನಿಗೆ ವಿಧೇಯರಾಗಬೇಕು. ಇಲ್ಲಿ ಅವನು ತುಂಬಾ ಕೆಟ್ಟ ಕಾರ್ಯಗಳನ್ನ ಮಾಡ್ತಾವಂತ. ಏನು ಕೆಟ್ಟ ಕಾರ್ಯ? ಮೊದಲನೇದಾಗಿ ನೋಡುವಾಗ ಅವನ ಅರಮನೆಯ ಎದುರು ಒಬ್ಬ ವ್ಯಕ್ತಿಯ ತೋಟವಿತ್ತು, ದ್ರಾಕ್ಷಿ ತೋಟ. ಅದನ್ನ ಕೇಳಿದ, ನಮ್ಮ ಅರಮನೆ ಪಕ್ಕದಲ್ಲೇ ಇದೆ, ನನ್ನ ವಾಕಿಂಗ್ ಎಲ್ಲ ಮಾಡಕ್ ಅನುಕೂಲ ಆಗುತ್ತೆ, ನನಗೆ ಕೊಟ್ಬಿಡು. ಅದನ್ನ ಕೇಳ್ತಾರೆ. ಆದ್ರಿಂದ ನನಗಿರೋದು ಇದೊಂದೇ, ಇನ್ನು ಎಲ್ಲರೂ ತಕೊಂಡು ನಾನು ಕೊಡೋದಿಲ್ಲ ಅಂತ. ಈ ರಾಜನಿಗೆ ಅನೇಕ ಜಾಗದಲ್ಲಿ ಜಾಗಗಳಿದ್ದಾವೆ, ದೊಡ್ಡ ಜಾಗಗಳಿದ್ದಾವೆ. ಈತನಿಗೆ ಇನ್ನೊಬ್ಬನಿಗೂ ಈ ಒಂದು ಬಿಟ್ಟರೆ ಬೇರೆ ಯಾವುದು ಇಲ್ಲ. ಆದ್ರೆ ಇವನಿಗೆ ಆಸೆ ಮಾತ್ರ ಹೇಗಿದೆ ಅಂದ್ರೆ ಅದು ಬೇಕೇ ಬೇಕಂತ ಹಠ ಮಾಡಿ ಮನೇಲಿ ಬಂದು ಮಲ್ಕೊಳ್ತಾನೆ. ಹೆಂಡತಿ ಕೇಳ್ತಾರೆ, ಯೆಜ್ಬೇಲ್, ಯಾಕೆ ನೀವು ಊಟ ಮಾಡ್ತೀರ ಇದೆಯಾ, ಉಪವಾಸ ಇದೆಯಾ? ಈ ತರ ನಮ್ಗೆ ನಮ್ಮ ಸಭೆ ಮುಂದ್ಗಡೆ ಇದೆಯಲ್ಲ, ನಮ್ಮ ಅರಮನೆ ಮುಂದ್ಗಡೆ ಇದೆಯಲ್ಲ, ಆ ತೋಟ ಕೇಳಿದೆ. ಅವ್ನು ನಾವು ಕೊಡಲ್ಲ ಊಟ, ಅದಕ್ಕೆ ತುಂಬಾ ಬೇಜಾರಾಗ್ಬಿಡ್ತದೆ. ಊಟ ನಿದ್ದೆ ಮಾಡ್ತೀರ, ಊಟ ಮಾಡ್ತೀರ. ರಾಜ ನೀನು ತಲೆ ಕೆಡಿಸ್ಕೋಬೇಡ, ಬಿಡು, ನಾನು ನೋಡ್ಕೊಂತೀನಿ, ಊಟ ಮಾಡೋದು ಅಂತ ಹೇಳ್ತಾನೆ.
ಕೊನೆಗೆ ಏನ್ ಮಾಡ್ತಾರೆ ಗೊತ್ತಾ, ಒಂದು ಲೆಟರ್ ಬರೆದು ಇಂತಹ ವ್ಯಕ್ತಿ ಬರ್ತಾನೆ, ಆ ವ್ಯಕ್ತಿ ಹೆಸರು ಇಂಥದ್ದಾಗಿರ್ತದೆ, ಅವನನ್ನ ನ್ಯಾಯದಲ್ಲಿ ಕೂಡಿಸಿ ಅವನ ಮೇಲೆ ದುಷ್ಟರ ಸಾಕ್ಷಿಯನ್ನ, 2 ಸಾಕ್ಷಿಯನ್ನ ಸುಳ್ಳು ಹೇಳಿಸ್ಬಿಟ್ಟು ಅವನ್ನ ಕಲ್ಲು ಹೊಡೆದು ಸಾಯಿಸ್ಬೇಕು ಅಂತೇಳಿ ಎಮ್ಮ ಪತ್ರ ಬರೀತಾನೆ. ಅದೇ ರೀತಿಯಾಗಿ ಅವನನ್ನ ನ್ಯಾಯ ಪಂಚಾಯತಿ ಕರೀತಾನೆ. ಪಂಚಾಯತಿ ಕರೆದಾಗ ಯಾರೋ ಇಬ್ಬರನ್ನ ಕಾಸು ಕೊಟ್ಟು ರೆಡಿ ಮಾಡಿ ಅವ್ರ ವಿರುದ್ಧವಾಗಿ ಸಾಕ್ಷಿ ಹೇಳ್ತಾರೆ, ರಾಜನ ವಿರುದ್ಧವಾಗಿ ದೇವರ ವಿರುದ್ಧವಾಗಿ ದ್ರೋಹಿ ಆಗಿದ್ದಾನೆ ಅಂತೇಳಿ. ಆಗ ಅಂದ ಮೇಲೆ ಆ ಜನಗಳೆಲ್ಲ ಕಲ್ಲು ಹೊಡೆದು ಸಾಯಿಸ್ಬಿಡ್ತಾರೆ. ದೇವರು ಸುಮ್ಮನೆ ಕುತ್ಕೊಂಡಿಲ್ಲ. ಆಮೆನ್, ಆಮೆನ್, ಹಲ್ಲೆಲೂಯಾ. ಕೊಲೆ ಮಾಡ್ಬಿಟ್ಟ ಆ ಜಮೀನಿಗೋಸ್ಕರ ಇವತ್ತು ಒಂದೊಂದು ಅಡಿಗೂ ಸಹ ಅಣ್ಣ ತಮ್ಮಂದ್ರು ಕಿತ್ಲಾಡ್ತಾರೆ, ಕೊಲೆಗಳು ಮಾಡ್ತಾರೆ. ನಾನೇ ಬದುಕಬೇಕೆಂದು ಸ್ವಾರ್ಥದಲ್ಲಿ ಇರುತ್ತೆ, ಬಿಟ್ಟುಕೊಡೋದ್ರಲ್ಲಿಲ್ಲ, ಆಶೀರ್ವಾದ ಇದೆ. ಆಮೆನ್. ಜಮೀನು ಸೈಟ್ಗಳು ಇದರಿಂದ ಬದುಕೋದೇನಿಲ್ಲ, ಏಸಪ್ಪನ ಆಶೀರ್ವಾದ ಮಾಡಿದ್ರೆ ಅದರಿಂದ ನಾವು ಬದುಕೋರಾಗಿದ್ದೇವೆ. ಆಮೆನ್. 106 ಕೋಟಿ ಇದ್ದು ಒಳ್ಳೆ ಸಂತೋಷ ಇಲ್ಲ ಅಂದ್ರೆ ಏನಕ್ಕೆ ಬೇಕ್ರೆ ಜೀವಿತ? ಪ್ರಶ್ನೆ ಇಲ್ಲ. ಇಂತಹ ಸಂದರ್ಭದಲ್ಲಿ ದೇವರು ತನ್ನ ಸೇವಕನ ಹೋಗಿ ಅಹಾಬನನ್ನು ಮಾತಾಡ್ದ, ನೀನು ಮಾಡಿದ ಕೆಲಸ ಏನು? ನೀನು ಕೊಲೆ ಮಾಡಿದೆಯಲ್ಲ, ಅವನ ರಕ್ತ ನಾಯಿಗಳು ನೆಕ್ಕುವ ಹಾಗೆ ನಿನ್ನ ಹೆಂಡತಿಯ ರಕ್ತ ನಾಯಿಗಳನ್ನು ನೆಕ್ಕುತ್ತಾವೆ ಮತ್ತು ನಿನ್ನ ಹೆಂಡತಿಯ ಮಾಂಸವನ್ನ ನಾಯಿಗಳು ತಿಂತಾವ ಅಂತೇಳಿ ಹೇಳ್ತಾರೆ. ಅಹಾಬನಿಗೆ ಭಯ ಬಂದ್ಬಿಡ್ತು. ಅಹಾಬನಿಗೆ ಏನ್ ಬಂತು? ಅದಕ್ಕೆ ಮುಂಚೆ ಪಾಸ್ಟರ್ ಮುಂದೆ ತೆಗೆಸಲ್ಪಟ್ಟಿಲ್ಲ. ಏನಿವ ಶತ್ರು ಅಂತಾನೆ, ಪಾಸ್ಟರ್ನ ಏನಪ್ಪ ವಿರೋಧಿ ಅಂತಾನೆ. ಆದ್ರೆ ದೇವರು ಹೇಳಿದ ಮಾತನ್ನ ಬಂದು ಹೇಳ್ತಾನೆ, ಹೇಗೋ ದೇವರು ಹೇಳ್ತಿದ್ದಾನೆ, ನೀನು ನಿನ್ನ ಹೆಂಡತಿ ಕುಟುಂಬದವರು ಮಾಡಿದ ಪ್ರತಿಫಲವಾಗಿ ನಿಮ್ಮ ಇಡೀ ಕುಟುಂಬ ಸರ್ವನಾಶ ಆಗುತ್ತೆ. ನಿಮ್ಮ ಹೆಂಡತಿ ಅದೇ ಜಾಗದಲ್ಲಿ, ಬೇರೆ ಜಾಗದಲ್ಲಿ ಯಾವ ನಾಯಿಗಳು ನಗ್ತವೆ, ನಿಮ್ಮ ಹೆಂಡತಿಯ ರಕ್ತ, ನಿಮ್ಮ ಹೆಂಡತಿಯ ಶರೀರವನ್ನ ಮಾಂಸವನ್ನ ನಾಯಿಗಳು ತಿಂತಾವಂತೇಳಿ ದೇವರ ಸೇವಕರು ಹೇಳಿದ್ರು. ಇವನಿಗೆ ದೊಡ್ಡ ಭಯ ಬಂತು. ಏನಾಯ್ತು? ದೊಡ್ಡ ಭಯ ಬಂತು. 29ನೇ ವಾಕ್ಯ ಹೋದ್ರೆ ಬೇಗ. ಅವನು ನನ್ನ ಮುಂದೆ ತನ್ನನ್ನು ತಗ್ಗಿಸಿಕೊಂಡವ. ದೇವರ ಹೇಳ್ತಾನೆ ನೋಡ್ರಿ, ಈಗ ದೇವರ ಹತ್ರ ಪ್ರಾರ್ಥನೆ ಮಾಡಿ ಒಪ್ಪಿಸ್ಕೊಟ್ಬಿಟ್ಟ. ದೇವರ ಮುಂದೆ ಏನ್ ಮಾಡ್ದ? ತೆಗ್ಸಲ್ಪಟ್ಟು ಒಪ್ಪಿಸ್ಕೊಟ್ಟ. ದೇವರೇ, ನಾನು ಇನ್ನು ಮೇಲೆ ಈ ರೀತಿ ಮಾಡಲ್ಲಪ್ಪ, ನನ್ನ ಪಾಪವನ್ನು ಕ್ಷಮಿಸು ಅಂತೇಳಿ ಅವ್ರು ತೆಗ್ಸಲ್ಪಟ್ಟಿದ್ರಿಂದ ದೇವ್ರ ಹೇಳ್ತಾನೆ, ವಾಕ್ಯ ಹೇಳ್ರಿ, ಓದಿ. ಅವನು ನನ್ನ ಮುಂದೆ ತನ್ನನ್ನು ತಗ್ಗಿಸಿಕೊಂಡದ್ದರಿಂದ, ನನ್ನ ಮುಂದೆ ತೆಗ್ಸಲ್ಪಟ್ಟಿದ್ರಿಂದ ನಾನು ಮುಂತಿಳಿಸಿದ ಕೇಡನ್ನು ಅವನ ಜೀವಮಾನದಲ್ಲಿ ಬರಗೊಡದೆ. ನೋಡ್ರಿ, ನಾನು ತೀರ್ಮಾನ ಮಾಡಿದಂತ ಕೇಡನ್ನ, ಮುಂತಿಳಿಸಿದ ಕೇಡನ್ನ ಅವನ ಜೀವನದಲ್ಲಿ ಬರಗೊಡದೆ ಅವನ ಮಗನ ಕಾಲದಲ್ಲಿ ಅವನ ಮನೆಯವರ ಮೇಲೆ ಬರ ಮಾಡುವೆನು ಎಂದು ಹೇಳಿದನು. ಅವರು ಮನೆಯಲ್ಲೆಲ್ಲ ಬಂದ್ಬಿಟ್ಟು ಶಾಪ, ಒಬ್ಬರು ಮಾಡಿದ ತಪ್ಪು ಇಡೀ ಕುಟುಂಬದ ಮೇಲೆ ಇಂತ ಮಾತು ತೆಗೆಸ್ಕೊಂಡ. ಅದರಿಂದ ಅವನ ಜೀವನದಲ್ಲಿ ಅದು ಮರಣ ಇರ್ಲಿಲ್ಲ. ಫಸ್ಟ್ ಏನ್ ಮಾಡ್ದ? ತೆಗೆಸ್ಕೊಂಡಿಲ್ಲ, ಹೆಚ್ಚಿಸ್ಕೊಂಡ. ಯಾರೋ ಅಂತೇಳಿ ಮಾತಾಡ್ತಾ ಇದ್ದ. ಯಾವಾಗ ದೇವರ ಸೇವಕರಿದ್ರೆ, ನಿಮ್ಮ ಮನೆ ಮೇಲೆ ಇತರ ಶಾಪ ಬಂದಿದೆ, ನಿನ್ ಮೇಲೆ ಶಿಕ್ಷೆ ಇದೆ, ದೇವರು ಮೈ ತಿರ್ಸ್ತಾನೆ ಅಂದಾಗ ಭಯಪಟ್ಟು ತನ್ನಂತ ತಗ್ಗಿಸ್ಕೊಂಡ. ಆಮೆನ್. ಅವ್ರು ಎಷ್ಟು ವ್ಯತ್ಯಾಸ. ದೇವರನ್ನ ವಿರೋಧ ಮಾಡಿದಾಗ ಆಪತ್ತನ್ನು ಬರಮಾಡ್ಕೊಂಡು, ಇಲ್ಲಪ್ಪ ತಪ್ಪಾಯ್ತು, ಇನ್ ಮೇಲೆ ಮಾಡಲ್ಲಪ್ಪ, ನಾನು ಕ್ಷಮಿಸ್ಬಿಡು, ಏನೋ ತಡೀದೆ ಮಾಡಿಬಿಟ್ಟೆ ಅಂದ ತಕ್ಷಣ ದೇವರನ್ನು ಕ್ಷಮಿಸಿ ಹೊಸ ಜೀವನ ಕೊಡ. ಆಮೆನ್, ಆಮೆನ್. ಅದರಲ್ಲಿ 27ನೇ ವಾಕ್ಯ ಬಂದ್ರಿ. ಅಹಾಬನು ಎಲೀಯನ ಮಾತುಗಳನ್ನು ಕೇಳಿ ತನ್ನ ಬಟ್ಟೆಯನ್ನು ಹರಿದುಕೊಂಡು ಹಗಲಿರುಳು ಹಾಕಿಕೊಂಡು ಉಪವಾಸ ಮಾಡುತ್ತಾ, ಯಾವ ಮನಸ್ಸಿನಿಂದ? ಹೀನ ಮನಸ್ಸಿನಿಂದ ಪ್ರವರ್ತಿಸಿದನು. ಇದೆಲ್ಲ ದೇವರು ನೋಡ್ದ. ಆಮೆನ್. ದೀನ ಮನಸ್ಸಿನ, ತನ್ನ ತೆಗೆಸಲ್ಪಟ್ಟ ಮನಸ್ಸಿನಿಂದ ದೇವರನ್ನ ಆರಾಧನೆ ಮಾಡ್ತಾರೆ, ಒಪ್ಪಿಸ್ಕೊಂಡ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ. ನೋಡ್ರಿ, 2ನೇ ವರ್ಷಗಳು 9ನೇ ಅಧ್ಯಾಯ 36ನೇ ವಾಕ್ಯ ಓದಿ. 9ನೇ ಅಧ್ಯಾಯ 36ನೇ ವಾಕ್ಯ. ಅವರು ಹಿಂದಿರುಗಿ ಯೆಹೋವನ ಹತ್ತಿರ ಬಂದು ಆ ಸಂಗತಿಯನ್ನು ತಿಳಿಸಲು ಅವನು ಅವರಿಗೆ, ನಾಯಿಗಳು ಇಜೆಬೇಲನ ದೇಹ ಮಾಂಸವನ್ನು ಇಜ್ರೇಲಿನ ಹೊಲದಲ್ಲಿ ತಿಂದು ಬಿಡುವವು, ಆಕೆಯ ಶವವು ಆ ಹೊಲಕ್ಕೆ ಗೊಬ್ಬರವಾಗುವುದು. ಹಲ್ಲೆಲೂಯಾ,
ಓದ್ರಿ ವಾಕ್ಯವನ್ನ 9ನೇದು 29ನೇ ವಾಕ್ಯದಲ್ಲಿ ದೇವರ ಸೇವಕರು ಹೇಳಿದ್ದು ಅವ್ರ ಹೆಂಡತಿ ಮಾಡಿದ ತಪ್ಪಿಗೆ ಅಲ್ಲಿ ಏನ್ ಶಿಕ್ಷೆ ಇದೆ ಗೊತ್ತಾ? ದೇಹ ಮಾಂಸವನ್ನು ಇಚ್ಛೆಯಿಂದ ಒಳಗೆ ಯೆಹೂ ಇಸ್ರಾಯೇಲಿಗೆ ಬಂದನು. ಇಜ್ಮೇಲಳು ಅದನ್ನ ಕೇಳಿ ತಲೆಯನ್ನ ಆಭರಣಗಳಿಂದ ಅಲಂಕರಿಸಿಕೊಂಡು ಕಣ್ಣಿಗೆ ಕಾಲಿಗೆ ಹಚ್ಚಿಕೊಂಡು ಕಿಟಕಿಯಿಂದ ನೋಡುತ್ತಾ ನಿಂತಳು. ಅನಂತರ ಅರಮನೆಯ ಪ್ರಕಾರದೊಳಗೆ ಬಂದ ಯೇಹುವನ್ನು ಕಂಡು ಅವನನ್ನು ಯಜಮಾನನನ್ನು ಕೊಂದ ಜಮ್ರಿಗೆ ಸಮಾನನೇ ಕ್ಷೇಮವೋ ಎಂದು ಕೇಳಿದಳು. ಓಕೆ, 36ನೇ ವಾಕ್ಯ ಬೇಗ ಟೈಮ್ ಇಲ್ಲ. ಅವರು ಹಿಂದಿರುಗಿ ಯೇಹುವಿನ ಹತ್ತಿರ ಬಂದು ಆ ಸಂಗತಿಯನ್ನು ತಿಳಿಸಲು ಅವನು ಅವರಿಗೆ, ನಾಯಿಗಳು ಇಜಬೇಲಳ ದೇಹ ಮಾಂಸವನ್ನು ಇಸ್ರೇಲಿನ ಹೊಲದಲ್ಲಿ ತಿಂದು ಬಿಡುವವು, ಆಕೆಯ ಶವವು ಆ ಹೊಲಕ್ಕೆ ಗೊಬ್ಬರವಾಗುವುದು, ಇದು ಇಜಬೇಲಳ ಶವವೆಂದು ಯಾರಿಗೂ ಗುರುತು ಸಿಕ್ಕದ ಹಾಗಾಗುವುದು ಎಂಬುದಾಗಿ ಯೆಹೋವನು ತಿಷ್ಬಿಯನ್ನು ತನ್ನ ಸೇವಕನು ಆದ ಎಲೀಯನ ಮುಖಾಂತರವಾಗಿ ಹೇಳಿಸಿದ ಮಾತು ಈಗ ನೆರವೇರಿತು. ದೇವರ ಸೇವಕರ ಮುಖಾಂತರ ಹೇಳಿದಂತ ಮಾತು ಏನಾಯ್ತು? ಹಂಗೇ ಆಯ್ತು. ಒಂದೇ ಮಾತಾಡಿದೆ, ನೀನು ನಿಮ್ಮ ಕುಟುಂಬ ಮೋಸಗಾರರು, ಆಸ್ತಿಗೋಸ್ಕರ ಈ ತರ ಮೋಸ ಮಾಡಿದ್ದೀರಾ. ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಜನ ಬಿಡಬಹುದು, ಇನ್ನೊಬ್ರು ಯಾಮರಿಸಬಹುದು. ದೇವರು ಹೇಳ್ತಾರೆ, ನಾನು ನ್ಯಾಯವಾಗಿರುವಂತ ದೇವರು, ನಾನು ನಿನ್ನನ್ನು ಬಿಡಲ್ಲ ಅಂದಾಗ ಅವನ ಭಯಪಟ್ಟು ದೇವ್ರ ಕಡೆ ತಿರ್ಕೊಂಡ, ದೇವರೇ ತಪ್ಪಾಯ್ತು ಅಂತ ಹೇಳಿ. ಆದ್ರೆ ಅವ್ರ ಹೆಂಡತಿ ಮಾತ್ರ ತಿರುಗಿಲ್ಲ ದೇವ್ರ ಕಡೆ. ದುರಂಕಾರ ಜಾಸ್ತಿ ಆಯ್ತು. ಮೊದಲು ಹೇಳಿದ್ರಲ್ಲ, ನಿನ್ನ ರಕ್ತವನ್ನ ನಾಯಿ ನಕ್ಕುತ್ತೆ, ನಿನ್ನ ಮಾಂಸವು ನಾಯಿ ತಿನ್ನುತ್ತೆ ಅಂತ ತಕ್ಷಣನೇ ಕೆಲವೇ ದಿವಸಗಳಲ್ಲಿ ಆ ಅಮ್ಮ ಕೆಳಗೆ ಬೀಳ್ತಾಳೆ, ನಾಯಿ ಬಂದು ನೆಕ್ಕುತ್ತೆ, ಆ ಮಾಂಸಗಳನ್ನ ನಾಯಿಗಳು ತಿಂತಾವೆ. ದೇವರ ಸೇವಕರು ಹೇಳಿದ ಮಾತು ಹಂಗೇ ಆಯ್ತು. ಇವತ್ತು ಎಚ್ಚರಿಕೆ, ಎಲ್ಲರೂ ಕೈಗಳ ಮೇಲೆ ಕೆತ್ತರೆ, ಯೇಸುವೇ ನಾನೇನಾದ್ರೂ ಅನ್ಯಾಯವಾಗಿ ಹಣವಾಗಲಿ, ಆಸ್ತಿ ಆಗಲಿ, ಆ ವಸ್ತು ಆಗಲಿ, ಭೂಮಿ ಆಗಲಿ, ನನ್ನ ಅಣ್ಣ ತಮ್ಮಂದ್ರಿಗಾಗಲಿ, ಬೇರೆಯವರಿಗಾಗಲಿ ಮೋಸ ಮಾಡಿದ್ರೆ ನನ್ನನ್ನು ಕ್ಷಮಿಸುವಪ್ಪ, ನನ್ನ ಕ್ಷಮಿಸು ಯೇಸುವೇ. ನಿನ್ನ ರಕ್ತದಿಂದ ನಾನು ಶುದ್ಧಿ ಮಾಡು ಯೇಸುವೇ. ನಿನ್ನ ಮುಂದೆ ನಾನು ತಗ್ಗಿಸಲ್ಪಡ್ತೇನೆ. ನಾನು ಮಾಡಿದ ಪಾಪವನ್ನ ಕ್ಷಮಿಸು. ನನ್ನ ಕುಟುಂಬವನ್ನ ಕಾಪಾಡು. ಪ್ರಾರ್ಥನೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆ. ಆಮೆನ್. ಹಲ್ಲೆಲೂಯಾ. ದೇವರ ಸ್ತೋತ್ರ. 2ನೇ ಅರಸುಗಳಲ್ಲಿ 22ನೇ 19ನೇ ವಾಕ್ಯ ಓದೋಣ. 2ನೇ ಅರಸುಗಳು 22ನೇ. ನಾನು ಈ ದೇಶವನ್ನು ನಿವಾಸಿಗಳನ್ನು ಶಾಪ ವಿಸ್ಮಯಗಳಿಂದ ಗುರಿ ಮಾಡುವೆನೆಂಬುದನ್ನು ನೀನು ಕೇಳಿದಾಗ ದುಃಖಪಟ್ಟು ನನ್ನ ಮುಂದೆ ತಗ್ಗಿಸಿಕೊಂಡಿದ್ದರಿಂದಲೂ ಬಟ್ಟೆಗಳನ್ನು ಅರಿದುಕೊಂಡು ಕಣ್ಣೀರು ಸುರಿಸಿದ್ದರಿಂದಲೂ ನಿನ್ನನ್ನು ಲಕ್ಷಿಸಿದೆನು. ಆಮೆನ್. ಇಲ್ಲೊಬ್ಬ ರಾಜ ಇದ್ದಾನೆ. ಏನಾಯ್ತಂದ್ರೆ ಇಲ್ಲಿ 19 ಸಾರಿ ಹೋದ್ರಪ್ಪ. ನಾನು ಈ ದೇಶವನ್ನು ನಿವಾಸಿಗಳನ್ನು ಶಾಪ ವಿಸ್ಮಯಗಳಿಂದ ಗುರಿ ಮಾಡುವನೆಂಬುದನ್ನು ನೀನು ಕೇಳಿದಾಗ ದುಃಖಪಟ್ಟು. ಆ ರಾಜನಿಗೆ ಆ ದೇವರ ವಾಕ್ಯನ ಗೊತ್ತಾಗ್ಬಿಡ್ತು. 17 ವಾಕ್ಯದಲ್ಲಿ ನೋಡಿದಾಗ, ಅವರು ನನ್ನನ್ನು ಬಿಟ್ಟು ಅನ್ಯ ದೇವತೆಗಳಿಗೂ ಧೂಪ ಸುಟ್ಟು ತಮ್ಮ ದುಷ್ಕೃತ್ಯಗಳಿಂದ ನನ್ನನ್ನು ರೇಗಿಸಿದ್ದರಿಂದ ನನ್ನ ಕೋಪಾಗ್ನಿಯು ಈ ದೇಶದ ಮೇಲೆ ಉರಿಯ ಹತ್ತಿ ಆರಿ ಹೋಗುವುದೇ ಇಲ್ಲ ಅನ್ನುತ್ತಾನೆ. ಏನ್ ಮಾಡಿದ್ರೆ ದೇವರು ನಂಬಿದಂತಹ ಮಕ್ಕಳು ದೇವರನ್ನ, ನಿಜವಾದ ದೇವರನ್ನ ಬಿಟ್ಟು ಅನ್ಯ ದೇವರುಗಳನ್ನಾಗ್ಲಿ, ದೇವರ ವಾಕ್ಯ ಹೇಳ್ತಿರೋದು, ಅದನ್ನ ಅಂಗೀಕಾರ ಆಗಲಿ, ಪೂಜೆ ಆಗಲಿ, ಪುರಸ್ಕಾರ ಆಗಲಿ, ಅಥವಾ ದೇವರು ಕೊಡಬೇಕಂತಹ ಗೌರವನ ಅದು ಕೊಟ್ಟಿದ್ದಾದ್ರೆ ದೇವರನ್ನ ರೇಗಿಸುವ ಹಾಗೆ, ದೇವರಿಗೆ ಕೋಪವನ್ನು ಬರಮಾಡುತ್ತೆ. ಕೆಲವರು ಹೇಳ್ತಾರೆ, ನನಗೆ ಗೊತ್ತು, ಈ ಸಭೆಗೆ ಬರುವಂತದ್ದು ಕುಟುಂಬ ಸಹ ಏನೇನು ಮಾಡ್ತು, ಜಾತ್ರೆಗಳು ಏನ್ ಮಾಡಿದ್ರು, ಕಾಣದೆ ಇನ್ನೆಷ್ಟು ದುಡ್ಡು ಕೊಟ್ರು, ಇನ್ನೊಂದು ಮಾಡಿದ್ರು, ಎಲ್ಲ ಏನೇನೋ ಮಾಡಿದ್ರು. ಆಮೇಲೆ ಬಲಿಗಳು ಕೂಡ ಜಾಗದಲ್ಲಿ ಊಟ ಎಲ್ಲ ಮಾಡ್ಕೊಂಡು ಬಂದ್ರು. ಈಗ ಆತನ ಪರಿಸ್ಥಿತಿ ತುಂಬಾ ಹೀನಾಯವಾಗಿದೆ. ದೇವರು ವಾಕ್ಯ ಸುಳ್ಳು ಹೇಳುದಿಲ್ಲ.
ಪ್ರೀತಿಯ ದೇವಚಂದ್ರೆ, ನಾವು ನಿಜ ದೇವರನ್ನು ಮಾತ್ರ ನಾವು ಆರಾಧಿಸಬೇಕು. ಸತ್ಯ ದೇವರನ್ನು ಮಾತ್ರ ಆರಾಧಿಸಬೇಕು. ಮಾತಾಡೋ ದೇವ್ರ ಜೊತೆ ನಮ್ಮ ಸಂಬಂಧ ಇರಬೇಕು. ಆಮೆನ್, ಆಮೆನ್. ಈ ವಿಚಾರದಲ್ಲಿ ಅವನಿಗೆ ಶಿಕ್ಷೆ ಪ್ರಕಟ ಆಯ್ತು. ಪ್ರಕಟ ಆದ ತಕ್ಷಣ ಅವನು ಏನ್ ಮಾಡ್ದ ಗೊತ್ತಾ? 19ನೇ ವಾಕ್ಯದಲ್ಲಿ ನೋಡ್ತೀವಿ, ನಾನು ಈ ದೇಶವನ್ನು ದೇಶವನ್ನು, ಇಡೀ ದೇಶವನ್ನೇ, ನಿವಾಸಿಗಳನ್ನ ಶಾಪ ವಿಸ್ಮಯಗಳಿಗೆ ಆ ಗುರಿ ಮಾಡುವೆನು. ಶಾಪ ವಿಸ್ಮಯಗಳಿಗೆ ಗುರಿ ಮಾಡಬೇಕೆಂದು ನೀನು ಕೇಳಿದಾಗ ದುಃಖಪಟ್ಟು ನನ್ನ ಮುಂದೆ ತಗ್ಗಿಸಿಕೊಂಡದ್ರಿಂದಲೂ. ಆಮೆನ್. ಏನಂತೆ? ಹೇಳಿದ ತಕ್ಷಣ ನೀನು ಮಾಡಿದ ತಪ್ಪು, ನೀನು ಹೋಗಿದ ತಪ್ಪು, ಅಲ್ಲಿಗೆ ಹೋಗಿದ ತಪ್ಪು, ಇಲ್ಲಿಗೆ ಹೋಗಿದ ತಪ್ಪು, ಕಣಿ ಕೇಳಿದ ತಪ್ಪು. 10,000 ಜನ ಸೇರ್ತಾರೆ. ಆ ಹುಡುಗಿ MB ಬರ್ಬೇಕಾಯ್ತು, ಈ ವಾರ ಬಂದಿಲ್ಲ ಅವರು. ಅಲ್ಲಿಂದ ಬಂದಂತ ಹೆಣ್ಮಗಳು. ಅವರ ಸಭೆಯಲ್ಲಿ ಏನಪ್ಪ ಅಂದ್ರೆ, ಹೂವ ಇಕ್ಕಲ್ಲ, ಬಾಳೆಹಣ್ಣು ಇಕ್ಕಲ್ಲ, ಯಾವ ಹಣ್ಣುಗಳಿಕ್ಕಲ್ಲ, ತಾಳಿನೂ ಕಟ್ಟಲ್ಲ. ಅಷ್ಟೇ. ಟೇಬಲ್ ಮೇಲೆ ಹೂಗಳು, ಹಣ್ಣುಗಳೆಲ್ಲ ಇಟ್ಟಿದ್ದೀರಾ, ಇದು ಅಶುದ್ಧ ಆಗ್ಬಿಡ್ತದೆ. ತಾಳಿ ಕೂಡ ಕೊಡ್ತೀರಾ? ಹೌದು, ನಾವು ತಾಳಿ ಕಟ್ತೀವಿ. ಆಮೇಲೆ ಅವ್ರು ಹೇಳಿದ್ರು, ಬರೀ ಕೈ ಹಿಡಿದ್ಬಿಟ್ಟು ಹಿಂಗೆ ಹೋಗ್ಬಿಡು ಅಂತ ಹೇಳ್ತೀರ. ನೀವು ನೋಡಿದ್ರೆ ಹಿಂಗೆ ಮಾಡ್ತೀರಿ, ಬೈಬಲ್ ಅಲ್ಲಿ ಹಂಗಲ್ಲ ಇದೆಯಾ? ಆದವನ ಮದುವೆಗೆ ಇವ್ರು ಹೋಗಿದ್ರ? ಅವನ ಮದುವೆಗೆ ಹೋಗಿದ್ರ ಇವ್ರು? ನಮ್ಮ ದೇಶದ ಸಂಪ್ರದಾಯ ರೀ. ಒಂದು ಕಾಲ ನಂತರ ಅದು ತಾಳಿ ಅಂದ್ ನೋಡಿದ ತಕ್ಷಣ ಇವ್ರಿಗೆ ಏನಾಗಿದೆ? ಇಲ್ಲ ಅಂದ್ರೆ ಇದು ಬಿಟ್ಟು ಕುದ್ರೆ, ಇದು ಓಡ್ತಾ ಇತ್ತು ನೋಡೋಕೆ, ಇನ್ನು ಮದುವೆ ಆಗಿಲ್ಲ, ಅದನ್ನ ಹಂಗೆ ತಾನೆ ಅಂತಾರೆ. ಗುರ್ತದು. ಆಮೇಲೆ ತಾಳಿ ಅದು ನಮ್ಮ ದೇಶದ ಸಂಪ್ರದಾಯ. ನಾವು ಸರಿಯಾಗಿ ಅದನ್ನ ಫಾಲೋ ಮಾಡಿಲ್ಲ ಅಂದ್ರೆ, ಅಯ್ಯೋ ಯೇಸು ಬಳಿಗೆ ಹೋದ್ರೆ ಏನಾಗಲ್ಲ, ತಾಳಿನೂ ಇಲ್ಲ, ಬೊಟ್ಟು ಇಲ್ಲ, ಕಾಲು ಬಂದ್ರ ಇಲ್ಲ, ಅಯ್ಯೋ ಅಂತ ಅವ್ರು ಅಳು. నేను బతుకున్నప్పుడే మగుడు బాబు బతుకున్నప్పుడే నేను ముందు రాళ్ళను కావాలన్నా. ಎಂತ ವಿಚಿತ್ರ. ಇದರಲ್ಲೇ ಇಷ್ಟು ಒದ್ದಾಡ್ತೀವಿ ನಾವು. ಇನ್ ತಾಳಿನೂ ಕಟ್ಸಿಲ್ಲ ಅಂದ್ರೆ ನಮ್ಮ ಸಭೆಯಲ್ಲಿ ಇನ್ನೊಂದು ಗತಿ. ದೇವರಿಗೆ ಸ್ತೋತ್ರ. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ಅಷ್ಟೇ, ಹಣ್ಣುಗಳು ಸೃಷ್ಟಿ ಮಾಡೋದು ದೆವ್ವ ಅಲ್ಲ, ದೇವ್ರು ಸೃಷ್ಟಿ ಮಾಡಿದ್ದು. ಆಮೇಲೆ ಹೂ ಸೃಷ್ಟಿ ಮಾಡಿದ್ದು ದೇವ್ರ ಹೊರತು ದೆವ್ವ ಅಲ್ಲ. ಆಮೇಲೆ ಹಲ್ಲೆಲೂಯಾ. ಆತನ ಹೇಳ್ತಾರೆ, ಟೇಬಲ್ ಕೊಡು. ಅಯ್ಯೋ, ಹಣ್ಣುಗಳು ಹೂನಾರ ಕಾಲಕ್ಕೆ ಕುಟ್ಟಿದ್ದೀರಾ, ಇನ್ನೇನು ಹಿಂಗೆ ಹಿಡಿದ್ಬಿಟ್ಟು ಹೋಗಿ ಹಿಂಗೆ ಕಳಿಸ್ಬಿಡೋದ? ಅದೇನೇನು ಪ್ರೇಯರ್ ಮಾಡ್ತೀವಿ, ಕೈ ಮೇಲೆ ಕೈ ಇಟ್ಕೊಂಡು ಪ್ರೇಯರ್ ಮಾಡ್ತೀವಿ. ಇವತ್ತಿನ ನೀವು ಗಂಡ ಹೆಂಡ್ತಿ ಹೋಗ್ರಿ ಅಂದ್ರೆ ಹೆಂಗೈತಂದ್ರೆ, ಲಿವಿಂಗ್ ಟುಗೆದರ್ ಅಂತ ಒಂದು ಬಂದಿದ್ದೀವಿ ಹೊಸದಾಗಿ. ಮದುವೆ ಮಾಡಿದೆ, ಮದುವೆ ಮಾಡ್ಕೊಳ್ಳಲ್ಲ, ನನಗೂ ನಿನಗೆ ಅಂಡರ್ಸ್ಟ್ಯಾಂಡಿಂಗ್, ನಮಗಿಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಂತ ಅರ್ಥ ಆಯ್ತಂದ್ರೆ ಮದುವೆ ಜೊತೆಗೆ ಒಂದೇ ಮನೇಲಿ ಇರ್ತಾರೆ. ಮದುವೆ ಆಗಿ ಮದುವೆ ಇಲ್ಲಪ್ಪ, ಒಬ್ಬರನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಯಾವಾಗ ಮದುವೆ ಮಾಡ್ಕೊಂತೀರಿ? ನಮ್ಗೆ ಇಷ್ಟ ಬಂದಾಗ. ಯಾವಾಗ? ಅರ್ಥ ಆದಾಗ. ಎಷ್ಟು ವರ್ಷಕ್ಕೆ? 8 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು, 70 ವರ್ಷ ಆದ್ರೂ ಪರವಾಗಿಲ್ಲ. ಅರ್ಥ ಆಗೋವರೆಗೂ ನಿಲ್ತೀವಿ. ಬೇಜಾರಾದ್ಮೇಲೆ ನಾವು ಬೇರೆ ಬೇರೆ ಹೋಗ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಳ್ತೀವಿ. ಈ ದೇವರ ವಾಕ್ಯಕ್ಕೆ ವಿರುದ್ಧ. ದೇವರ ವಾಕ್ಯಕ್ಕೆ ವಿರುದ್ಧ. ಆಮೇಲೆ ಇನ್ನೊಂದು ಪಾಯಿಂಟ್ ಇದೆ. ಈ ಪಾಯಿಂಟ್ ಇರೋದ್ರೆಲ್ಲ ನಮ್ಮ ಸಭೆಯಲ್ಲಿ ಹಲ್ಲು ಬೆಚ್ತಾರೆ. ನನಗೆ ತುಂಬಾ ಬೇಜಾರು, ಏನಂತ ಗೊತ್ತಿಲ್ಲ. ಏನ್ ಕಾನೂನು? ಅಮೆರಿಕದಲ್ಲಿ ನಡೆದಂತ ನಿಜವಾದ ಘಟನೆ ಅದು. ಏನಾಗಿದೆ ಅಂದ್ರೆ, ಚರ್ಚಿಗೆ ಬರ್ತಾ ಇದ್ದ ಒಬ್ಬ ಯಪ್ಪ, ಆ ಯಪ್ಪನಿಗೆ ಇನ್ನೊಬ್ಬ ಯಪ್ಪನ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆ. ನಾನು ಹೇಳಿದ್ರೆ ಅರ್ಥ ಆಯ್ತಾ? ಗಂಡಸರನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಕಾನೂನು ಬೇರೆ ಬಂದಿದೆ. ಇಬ್ರು ಹೋಗ್ಬಿಟ್ಟು ಪಾಸ್ಟ್ ಹತ್ರ ಅಪ್ಲಿಕೇಶನ್ ಹಾಕ್ತೀವಿ. ಸಾರ್, ಈ ಹುಡುಗ ಅಥವಾ ಈ ಗಂಡಸು ನಾವು ಇಬ್ರು ಪ್ರೀತಿ ಮಾಡ್ತಾ ಇದ್ವಿ, ನಮ್ಮಿಬ್ರಿಗೂ ಮದುವೆ ಮಾಡಿ ಅಂತ ಪಾಸ್ಟ್ ಕೇಳಿದ್ರು. ಪಾಸ್ಟ್ಗೆ ತಿಕ್ಕಳ್ರೆ, ಹೋಗ ದೇವ್ರ ವಾಕ್ಯಕ್ಕೆ ವಿರುದ್ಧವಾಗಿ ನಮ್ಮ ಸಭೆಯಲ್ಲಿ ಮಾಡಲ್ಲ, ಇದು ನಾವು ಮಾಡೋದಿಲ್ಲ ಅಂತೇಳಿ ಕಳಿಸ್ಬಿಟ್ಟ. ಅವನು ಹೋಗ್ಬಿಟ್ಟು ಪಾಸ್ಟ್ ಮೇಲೆ ಕೇಸ್ ಹಾಕ್ಬಿಟ್ಟವನೆ. ಯಾಕಂದ್ರೆ ಕೋರ್ಟಲ್ಲಿ ಏನ್ ಬಂದಿದೆ? ಕಾನೂನು ಬಂದಿದೆ. ಏನಂತೇಳಿ, ಗಂಡಸರು ಮದುವೆ ಮಾಡ್ಕೊಳ್ಳಿ, ಹೆಂಗಸರು ಮದುವೆ ಮಾಡ್ಕೊಳ್ಳಿ ಅಂತ. ಹಲ್ಲೆಲೂಯಾ. ಈ ಪಾಸ್ಟ್ ಕೋರ್ಟ್ಗೆ ಹೋದ್ರು, ಜಡ್ಜ್ ಹೇಳಿದ್ರು, ನಿನಗೂ ತಿಳಿಯುತ್ತೆ ಪಾಸ್ಟ್ರೇ, ನೀನು ಅವ್ರ ಮದುವೆ ಬೇಡ ಅಂದ್ಬಿಟ್ಟಿದ್ಯಾ, ನಾನು ನಿನಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ, ಇವರಿಬ್ರು ಕರ್ಕೊಂಡು ನಿಮ್ ಚರ್ಚಲ್ಲಿ ಮದುವೆ ಮಾಡಿಬಿಟ್ರೆ ನಿಮ್ಗೆ ಯಾವ ಶಿಕ್ಷೆ ಇರಲಿಲ್ಲ, ಇಲ್ಲಾಂದ್ರೆ ನಿಮ್ಗೆ ಶಿಕ್ಷೆ ಇರುತ್ತೆ ಅಂತ ಹೇಳಿ ಪಾಸ್ಟ್ ಒಂದೇ ಮಾತು ಹೇಳಿದ್ರು.
ನಿಮ್ಮ ಶಿಕ್ಷೆಗಿಂತ ಪರಲೋಕ ಶಿಕ್ಷೆ ದೊಡ್ಡದು. ನನ್ನ ಬೈಬಲ್ ಅಲ್ಲಿ ನಾನು ಯೇಸು ಸ್ವಾಮಿ ಹೇಳಿದ್ದಾರೆ, ಗಂಡಸರು ಮದುವೆ ಮಾಡ್ಕೋಬಾರ್ದು, ಹೆಂಗಸರು ಮದುವೆ ಮಾಡ್ಕೋಬಾರ್ದು. ನೀವು ಯಾವ ಶಿಕ್ಷೆ ಕೊಟ್ಟರು ನಾನು ತಗೊಳ್ತೀನಿ, ಆದ್ರೆ ನಾನು ಯೇಸುವಿನ ಮಾತನೇ ಸತ್ಯ. ಪರಲೋಕಕ್ಕೆ ನಾನು ಹೋಗ್ತೀನಿ. ನಿನ್ನ ಶಿಕ್ಷೆ ಕೊಟ್ಟರು ಪರವಾಗಿಲ್ಲ, ಆದ್ರೆ ನಾನು ಪರಲೋಕಕ್ಕೆ ಹೋಗ್ತೀನಿ. ನಾನು ಈ ಕೆಲಸ ಮಾಡಿ ನರಕಕ್ಕೆ ಹೋಗೋದಕ್ಕಿಂತ ಶಿಕ್ಷೆ ಅನುಭವಿಸಿ ನಾನು ನೆಲಗೋಗ್ತೀನಿ. ಆಚೆ ಕಡೆ ಒಳಗಡೆ ಯಾರಿಗನ್ನ ಕೋಪ ಬಂದ್ರೆ ದಯವಿಟ್ಟು ಕ್ಷಮಿಸ್ರಿ. ಆಮೇಲೆ ಈ ಸಭೆಯಲ್ಲಿ ಗಂಡಸರು ಮದುವೆ ಮಾಡಲ್ಲ, ಹೆಂಗಸರಿಗೂ ಮಾಡಲ್ಲ. ಆಮೇಲೆ ಜರ ಹೇಳ್ರಿ, ಏನ್ ಮಾಡಲ್ಲ? ಯಾರಿಗೆ? ಹೆಂಗಸರಿಗೆ ಮದುವೆ ಮಾಡಲ್ಲ, ಗಂಡಸರಿಗೂ. ಅದು ಮಾಡಿದ್ರೆ ದೇವರಿಗೆ ವಿರುದ್ಧವಾಗಿರುವಂತಹ ಅದು ಕಾನೂನು. ಈಗ ನಮ್ಮ ದೇಶದಲ್ಲಿ ಕೂಡ ಕಾನೂನು ಇದೆ. ದಯವಿಟ್ಟು ತೊಂದ್ರೆ ಏನಿಲ್ಲ, ಕೇಸ್ ಹಾಕೊಳ್ತಾರೆ ಹಾಕೊಳ್ಳಿ, ಅದ್ರ ಪರಲೋಕ ನಮ್ಗೆ ಸಪೋರ್ಟ್ ಇರ್ತದೆ. ಆಮೇಲೆ ಯಾರ ಮಾತು ಕೇಳ್ಬೇಕು ನಾವು? ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗ್ಲಿ. ಆಮೇಲೆ ದೇವರಿಗೆ ಮಹಿಮೆ ಆಗ್ಲಿ. ಎರಡನೇ ವರ್ಷಗಳು 21ನೇ 29ನೇ ವಾಕ್ಯ ಹೋದ್ರ? ಓಕೆ, ಎರಡನೇ ವರ್ಷಗಳು 22ನೇ ಅಧ್ಯಾಯ 13ನೇ ವಾಕ್ಯ ಹೋದ್ರಿ. ನಮ್ಮ ಪೂರ್ವಿಕರು ನಮಗೆ ಸಿಕ್ಕುವ ಈ ಗ್ರಂಥ ವಾಕ್ಯಗಳಿಗೆ ಕಿವಿಗೊಡದೆಯೂ ಅವುಗಳನ್ನ ಕೈಗೊಳ್ಳದೆಯೂ ಹೋದದ್ರಿಂದ ನಾವು ಯೆಹೋವನ ಉಗ್ರ ಕೋಪಕ್ಕೆ ಪಾತ್ರರಾಗಿದ್ದೇವೆ. ಆದ್ರಿಂದ ನೀವು ನನಗೋಸ್ಕರವೂ ಜನರಿಗೋಸ್ಕರವೂ ಎಲ್ಲ ಯಹೂದ್ಯರಿಗೋಸ್ಕರವೂ ಯೆಹೋವನ ಬಳಿಗೆ ಹೋಗಿ ಈ ಗ್ರಂಥ ವಾಕ್ಯಗಳ ವಿಷಯವಾಗಿ ವಿಚಾರಿಸಿ ಎಂದು ಆಜ್ಞಾಪಿಸಿದನು. ಆಮೆನ್. ಏನಂತೆ? ದೇವರ ಮಾತಿಗೆ ಯಾರು ಕಿವಿ ಕೊಡಲ್ವೋ, ಯಾರು ತೆಗೆಸಲ್ಪಡಲ್ವೋ ಅವ್ರಿಗೆ ಉಗ್ರ ಕೋಪ. ಯಾರಿಗೆ? ಯೇಸಪ್ಪನಿಗೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಯಾವುದೇ ಕಾರಣಕ್ಕೂ ಅದನ್ನ ಚೇಂಜ್ ಮಾಡ್ಕೋಬಾರ್ದು. ಪ್ರಾರ್ಥನೆ ಮಾಡ್ಬೇಕು, ವಾಕ್ಯ ಓದ್ಬೇಕು, ದೇವರ ಮುಂದೆ ನಾವು ತೆಗೆಸಲ್ಪಡಬೇಕು. ಹಲ್ಲೆಲೂಯಾ. ಟೈಮ್ ಇಲ್ಲದ್ರೆ ಫಾಸ್ಟ್ ಆಗಿ ಹೋಗ್ತದೆ. ಎರಡನೇ ಪೂರ್ವಕಾಲ 12:1 ಬೇಗ ಹೋದ್ರಿ. ರೆಹಬ್ಬಾಮನು ತನ್ನ ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿಕೊಂಡು ಬಲಗೊಂಡ ಮೇಲೆ ಅವನು ಅವನ ಪ್ರಜೆಗಳಾದ ಎಲ್ಲ ಇಸ್ರಾಯೇಲರು ಯೆಹೋವನ ಧರ್ಮೋಪದೇಶವನ್ನು ಬಿಟ್ಟರು. ಅವರು ಯೆಹೋವನಿಗೆ ದ್ರೋಹಿಗಳಾದದ್ರಿಂದ ಅರಸನಾದ ರೆಹಬ್ಬಾಮನ ಆಳ್ವಿಕೆಯ 5ನೆಯ ವರ್ಷದಲ್ಲಿ ಐಗುಪ್ತದ ಅರಸನಾದ ಶೀಶಕನು 1200 ರಥಗಳನ್ನು 60,000 ಮಂದಿ ರಾಹುತರನ್ನು ಐಗುಪ್ತದ ಅಸಂಖ್ಯರಾದ ಲೂಬ್ಯ, ಸುಖಿಯ, ಕೂಶ್ಯ ಸೈನಿಕರನ್ನು ಕೂಡಿಸಿಕೊಂಡು ಯೆರೂಸಲೇಮಿಗೆ ವಿರೋಧವಾಗಿ ಹೊರಟು. ಸರಿ, ಗಮನಿಸ್ರಿ, ಇದು ಸ್ವಲ್ಪ ತುಂಬಾ ಲಾಂಗ್ ವಾಕ್ಯ. ಇವಾಗ ಸುಮಾರು ಜನ ಕೆಲಸ ಆಗಕ್ ಮುಂಚೆ ಆರಾಮಾಗಿರ್ತಾರೆ, ಕೆಲಸ ಆದ್ಮೇಲೆ ಅವ್ರು ನಡೆಯಕ್ಕೆ ಆಗೋದೇ ಇಲ್ಲ. ಆಗೋದಕ್ಕಿಂತ ಮುಂಚಿತವಾಗಿ ಒಂದು ಕೆಲಸ ಆದ್ಮೇಲೆ ಅವರ ಭಾಷೆ ಬದಲಾವಣೆ ಆಗುತ್ತೆ. ಅಧಿಕಾರ ಹೊಂದೋದಕ್ಕಿಂತ ಮುಂಚಿತವಾಗಿ ಏನೆಲ್ಲ ಹೇಳ್ತಾರೆ. ಅವ್ರು ಮಾತ್ರ ಸಭೆಯಲ್ಲಿ ಅಷ್ಟೇ ಏನ್ ಮಾಡ್ತಾರೆ ಗೊತ್ತಾ? ಸ್ವಾಮಿ, ನಾ ಕೂತರಿಗೆ ಪೆಂಡ್ಲವ್ತೆ, ನಿಂಗೆ ಕ್ರಿಸ್ಮಸ್ ಗೊರ್ರಿಸ್ತಾ ಹಂಚ್ತೀನಿ, ಆಮೇಲೆ ಊಟ ಹಾಕ್ಸ್ತೀನಿ, ಚರ್ಚ್ ಕೊಟ್ಟಾಗ ದುಡ್ಡು ಕೊಡ್ತೀನಿ, 4 ಜನಕ್ಕೆ ಅನುಕೂಲ ಮಾಡ್ತೀನಿ, ಬಟ್ಟೆ ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲ ಆದ್ಮೇಲೆ ದೇವ್ರ ತಿಂಟಾಡ ಏನ? ದೇವ್ರು ನಿನ್ನ ಹತ್ರ ಕೇಳಿಲ್ಲ, ಬಂದು ನೀನ್ ಸಹಾಯ ಮಾಡಪ್ಪ ಅಂತ, ಕೊಡಪ್ಪ ಅಂತ ಕೇಳಿ ಹೇಳಿದ್ಯಾರು? ಬಂದ್ಲೇ ಲಂಚ. ದೇವ್ರೆ ಈ ತರ ಬೇಗ ಬಿದ್ದೋಗ್ಬಿಡ್ತಾನೆ ದೇವ್ರ ಅಂತ. ಚಾಕ್ಲೇಟ್ ಮಕ್ಕಳು ಬಿದ್ದಂಗೆ ದೇವ್ರು ಬೀಳಕ್ ಹೋಗಲ್ಲ, ನೆನಪಿಸ್ಕೊಬೇಡ್ರಿ. ಸುಮಾರು ಜನ ಯೇಸ್ವಾಮಿನ ಮಗು ತರ ಇದ್ದಂಗೆ ಚಾಕ್ಲೇಟ್ ಕೊಡ್ಲತ್ತೇವ್, ಚಾಕ್ಲೇಟ್ ಬೇಕಾ, ಪ್ಯಾರಿಸ್ ಬೇಕಾ, ಡೈರಿ ಮಿಲ್ಕ್ ಬೇಕಾ ಅಂತ ಹೇಳ್ತಿರಲ್ಲ. ಅವ್ರ ಮಕ್ಕಳು ನಾನು ಡೈರಿ ಮಿಲ್ಕ್ ಅಂಕಲ್ ಇಷ್ಟಪ್ಪ ಇರ್ಬೇಕು ಅಂಕಲ್ ಅಂತ ಹೇಳಿದ ತಕ್ಷಣ ಒಂದೇ ಪ್ರೀತಿ. ಆಮೇಲೆ ಆತರ ಅನ್ಬಿಟ್ಟಿದ್ರಿ ಯೇಸ್ವಾಮಿ, ಚಾನ್ಸೇ ಇಲ್ಲ. ಅರಿಕೆ ಮಾಡಿದ್ದೀನಿ, ನಾನು ಊಟ ಹಾಕ್ಸ್ತೀನಿ, ಸಭೆಗೆ ಕೊಡ್ತೀನಿ, ಸಭೆಗೆ ಸೇವೆ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಸಭೆ ಸೇವಕರ ಸಹಾಯವಾಗಿತ್ತು. ನೀನೇ ಹೇಳಿದ್ದು, ಹೇಳಿದ ಪ್ರಕಾರ ಇಲ್ಲ ಅಂದ್ರೆ ನಿನಗೆ ಮುಯ್ಯಿದೆ. ನಾನು ಹೇಳ್ತೀನಿ, ದೇವ್ರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಕೆಲಸ ಆಗೋರ್ಗೊಂದು, ಕೆಲಸ ಆದ್ಮೇಲೆ ಒಂದಲ್ಲ.
మారాలి మారాలి నీ మనసే మారాలి మారిన మనసు దేవునికిస్తే ఫలిత మన మనసు దేవునికిస్తే మారాలి మారాలి నీ మనసే మారాలి మారిన మనసు దేవునికిస్తే ఫలిత మన మారిన మనసు దేవునికిస్తే మారామంటూ మారామంటూ మస్కల కొడతారు మారామంటూ మారామంటూ మస్కల కొడతారు ಕರೆಕ್ಟಾಗಿ ಹೇಳ್ರಿ ಸುಮಾರು ದಿವಸ ಆಯ್ತು ಇದೇ ಮಾರಾಲಿ ಮರಲಿ ದೇವನ ಕೊರಕು ರೋಗಮ ಕೊರಕು ದೇವನ ಕೆನ್ನೋ ಮಕ್ಕಳು ಭಕ್ತಾನು ದೇವನ ಕೊರಕು ಆ ರೋಗಮ ಹೋತೆ ದೇವನ ಮಾತಾ ಮನುಷ್ಯ ನೋಡ್ತಾರೆ ಆ ರೋಗಮ ಹೋತೆ మారాలి మారే ఏం మారాలి ఎంటికలు కాదు బట్టలు కాదు మగము కాదు మనసు మారాలి మారామంటూ మారామంటూ ದಂಡಾಲಮ್ಮ ದಂಡಾಲು ಅಂತ ಹೇಳಿ ಏನ್ ಮಾಡ್ತೀವಿ ಯೇಸು ದಂಡ ಯಾಕಂದ್ರೆ ಸಾಷ್ಟಾಂಗ ನಮಸ್ಕಾರ ಯೇಸಪ್ಪ ಸ್ತೋತ್ರಪ್ಪ మారామంటూ మస్కాలు కొడతారు మస్కాలు నమస్కారం సార్ ఆ మస్కాలోనే దేవుని మాట ఎందున్నారు మహానుభావులు ఇక్కడ ಎಷ್ಟು ಜನ ಇದ್ದೀರಾ ಅರ್ಕೆ ಮಾಡಿ ಹೇಳಿದೆ ಹಾಗೆ ನಾಕಿಂಗ ಟೈಮ್ ಕೂಡಿರಾಲೆ ಎಲ್ಲ ಕೆಲಸ ಆದ್ಮೇಲೆ ಬಿಡೋ ಟೈಮ್ చూస్తాం ఉన్ని చూస్తాం నాకు ఎక్కువగా వస్తే నన్ను ಚಂದಾಗಾದ್ರೆ ಎప్పుడు ಕೊಡಕ್ ಬಂತ ಕೊಡ್ತೀನಿ ಆದ್ರೆ ಈಗಿಲ್ಲ ಯಾಕಿಲ್ಲ ಅಂದ್ರೆ ಕೆಲಸ ಆಗ್ಬಿಡ್ತಲ್ಲ ದೇವರೇ ನನ್ನ ಮಗಳಿಗೆ ಒಳ್ಳೆ ಗಂಡ ಸಿಗ್ಲಿ ಸ್ವಾಮಿ ಸಿಕ್ಬಿಟ್ಟ ದೇವರೇ ನನ್ನ ಮಗನಿಗೆ ಒಂದು ಒಳ್ಳೆ ಜಾಬ್ ಸಿಕ್ಬಿಡ್ತು ದೇವರೇ ನನಗೆ ಚೆನ್ನಾಗಿ ಮನೆ ಕಟ್ಟಬೇಕು ದೇವರೇ ಆಗ್ಬಿಡ್ತು ಆದ್ರೆ ದೇವ್ರ ಮಾತು ಮಾತ್ರ రోగము కొరకు దేవునికెన్నో మక్కులు మొక్కుతారు ఆ రోగము పోతే దేవుని మాట మర్చిపోతారు ಅರ್ಥ ಆಯ್ತಾ ಏನಂದ್ರೆ రోగము కొరకు దేవునికెన్నో మక్కులు మొక్కుతారు ఆ రోగము పోతే దేవుని మాట మర్చిపోతారు మారాలి ಈಗ ಆಚೆ ಕಡೆ ಮಾತ್ರ ಹೇಳ್ತಾರೆ ಮಾರಾಲಿ ಮಾರಾಲಿ ನೀ ಮನಸ್ಸೇ ಮಾರಾಲಿ ಮಾರಿನ ಮನಸ್ಸು ದೇವನಿಗಿస్తే ಜಾಗ ಮಾರ್ಯಾಮಂಟು ಮಸ್ಕಲ ಕೊಡ್ತಾರು ಮಾರ್ಯಾಮಂಟು ಮಸ್ಕಲ ಕೊಡ್ತಾರು ಆ ಮಸ್ಕಲ್లోనే దేవుని మాట ఆ మస్కల్లోనే దేవుని మాట
ಮಾಡ್ತೀಯಲ್ಲ ಅದೇ పెద్ద విషయమయ్యా. నేను రామచంద్రమ్మ తెల్ల బట్టలు తెల్ల పని చేసుకొని నీకు దండాలు పెట్టేదే పెద్దది. దాంట్లో ఇది వేరేనా? హల్లెలూయా, ప్రైజ్ ది లార్డ్, ಆಮೆನ್, ಪ್ರೈಸ್ ದಿ ಲಾರ್ಡ್. ನಮ್ಮ ದೇಶದ ಪರಿಸ್ಥಿತಿ ಹೆಂಗಿದ್ರೆ ತುಂಬಾ ಒಳ್ಳೆ ದೇಶ ನಮ್ಮ ದೇಶ. ದೇವರ ಭಕ್ತಿ ಅಂದ್ರೆ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ, ವಿಧವಾಗಿ ಏನೋ ಮಾಡ್ತಾರೆ. ಆದ್ರೆ ಕೊಡೋ ವಿಚಾರದಲ್ಲಿ ಅಷ್ಟೇನೆ ಹೆಚ್ಚು ದೇವಸ್ಥಾನಗಳು ಯಾಕಾಗಿದೆ ಅಂದ್ರೆ ಭಕ್ತಿ ಜಾಸ್ತಿ ಆಗಿರೋದ್ರಿಂದ, ಅದ್ರ ಮೇಲೆ ನಂಬಿಕೆ ಹೆಚ್ಚಾಗಿರೋದ್ರಿಂದ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ಒಂದು ಜ್ವರ ಬರಲಿ, ಎಷ್ಟು ಜನ ಇವಾಗ್ಲೂ ಮೀಸಲು ಕಾಸು ಅಂತ ಕಟ್ಟಿಕ್ಕಿರ್ತೀರ? ಯಾರಿದ್ದೀರ ಮೀಸಲು ಕಾಸು ಕಟ್ಟಿರೋದು? ಮೀಸಲು ಕಟ್ಟಿದ್ದೀರ? ಅರಿಶಿಣ ದಾರ ಹಾಕಿ ಒಂದು ಕಾಯಿನ ಹಾಕಿ ನೀಕಿ ಮೀಸಲು ಗಮನಿಸಿರಿ ಅಲ್ಲ, ಮೀಸಲು ಕಟ್ತೀರಲ್ವಾ? ಅದಲ್ಲ ಆದ್ಮೇಲೆ ಅವರು ಕೋಳಿ ಎತ್ಕೊಂಡು ಕೊಯ್ತಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಆಮೆನ್, ನಾವು ತಪ್ಪಂತ ಇಲ್ಲ, ಅವ್ರ ನಂಬಿಕೆ ಅದು. ಆಮೆನ್, ಅವ್ರ ನಂಬಿಕೆ. ಹಲ್ಲೆಲೂಯಾ. ಕೋರಿಕೊಂಡೆ ಅಪ್ಪ, ಕೋಳಿ ಕೋಸ್ನೆ, ಕೋರಿಕೊಂಡೆ, ಅರಕೆ ಇತ್ತು, ಕೋಳಿ ಕೊಯ್ದೆ, ಅರಕೆ ಇತ್ತು, ಕುರಿ ಹೊಡೆದೆ, ಅರಕೆ ಇತ್ತು, ಪಣ ಹೊಡೆದಿಲ್ಲ ಯಾರನ್ನು. ಹಲ್ಲೆಲೂಯಾ. ಅಂದಿನೂ ಹೊಡೆದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಲ್ಲಿ ಮಾತ್ರ ಇಷ್ಟ ಇದೆ, ಈ ತರ ಮಾಡಬಾರ್ದು. ಈ ತರ ರಾಜ ಏನು ಕೆಲಸ ಆಗಕ್ಕೆ ಮುಂಚೆ ಮಾತ್ರ ಸೂಪರ್ ಆಗಿ ದೇವ್ರೇ ಅಂತ ಬರ್ತ ತಕ್ಷಣ ಎಲ್ಲ ಮರ್ತು ಬಿಟ್ಟ. ದೇವ್ರು ಬಿಟ್ಟಿಲ್ಲ, ಏನ್ ಬಿಟ್ಟಿಲ್ಲ? ದೇವ್ರು ಬಿಟ್ಟಿಲ್ಲ. ಯಾರ ಹತ್ರ ನಿನ್ನ ಆಟ? ನಾನು ನಿಮ್ಮ ಮನೆಗೆ ಬಂದು ಕೇಳ್ದ, ನಿನ್ನ ಮನೆಗೆ ಬಂದು ಕೇಳ್ದ ಕೂಲಿ ಕೊಡು, ಕೋಳಿ ಕೊಡು ಅಂತ. 101 ರೂಪಾಯಿ ಕೊಡ್ತೀನಿ, 1001 ರೂಪಾಯಿ ಕೇಳ್ದ. ಹೇಳಿದ್ಯಾರು? ನಾ ಬಿಡ್ಡ ಭಾಗವತ ನಾಕಿ ನೀವುಕ್ಕೆ 1 ರೂಪಾಯಿ ಇಸ್ತಾನೆ ಸ್ವಾಮಿ. ಸಂತೋಷ, ಆಮೆನ್, ತಪ್ಪಿಲ್ಲ. ಅದ್ರ ಹೇಳಿದ ಮೇಲೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಕೊಡ್ಬೇಕು, ಅರಕೆನ ತೀರಿಸ್ಬೇಕು. ಅರಕೆ ನೀವು ಮನೆ ಮೇಲೆ ಇಟ್ಕೊಳ್ಳೋದಲ್ಲ, ತಲೆ ಮೇಲೆ ಇಟ್ಕೋಬಾರ್ದು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅರಕೆಯನ್ನು ತೀರಿಸ್ಕೊಂಡ್ರೆ ಅದು ಒಳ್ಳೇದು. ಯಾಕಂದ್ರೆ ಅದಕ್ಕಿಂತ ಮುಂಚಿತವಾಗಿ ನಾವೇನೋ ತೀರೋಗ್ಬಿಟ್ರೆ ಅರಕೆಯನ್ನ ದೇವ್ರು ಅಲ್ಲಿ ಕೇಳ್ತಾನೆ, ಅಲ್ಲಿ ತೀರ್ಸಕ್ಕಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೆ ಜನ ಅರ್ಥ ಆಗುತ್ತೆ ಹಿಂದ್ಗಡೆಯಿಂದ? ಆಮೆನ್. ಏನಂತ ಹೇಳ್ಬೇಕು? ಮಾರಾಲಿ ಮಾರಾಲಿ ಮನುಷ್ಯ, ನೀವೆಲ್ಲ ನನಗೆ ಹೇಳ್ದಂಗೆ ಇದ್ದೀನಿ. ಮಾರಾಲಿ ಮಾರಲಿ, ನೀ ಮನುಷ್ಯ, ನಾ ಮನುಷ್ಯ ಮಾರಲ್ಲ. ನೀವೇ ಹೇಳ್ಬೇಕು, ಮಾರಾಲಿ 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 ಮಾರಿನ ಮನಸ್ಸು ದೇವರ ಇಷ್ಟೇ ಫಲಿತ. ಮನ್ನ ಮಾರಿನ ಮನಸ್ಸು ದೇವರ ಇಷ್ಟೇ ಫಲಿತ. ಮಾರಾಲಿ ಮಾರಾಲಿ ಮಾರಿನ ಮನಸ್ಸು ದೇವರ ಇಷ್ಟೇ ಫಲಿತ. ಮನ್ನ ಮಾರಿನ ಮನಸ್ಸು ದೇವರ ಇಷ್ಟೇ ಚೆನ್ನಾಗಿದೆ. ಹಲ್ಲೆಲೂಯಾ. ಸುಮಾರು ವರ್ಷಗಳಾಗಿತ್ತು ಹಾಡು ಹೇಳಿ, ಇವೆಲ್ಲ ಮರ್ತೋಗ್ಬಿಟ್ಟಿದ್ದೀವಿ. ಆದ ದೇವರು ಇದನ್ನು ತಗೊಂಡ್ಬಂದು ಇವತ್ತು ಇಳಿಸಿದ್ದಾರೆ. ಎಷ್ಟು ಜನಕ್ಕೆ ಮಾರಿದೆ ಮನಸ್ಸು? ಇನ್ನ ಎಷ್ಟು ಜನಕ್ಕೆ ಮಾರಬೇಕು? ಇಂದ 6 ಏನ್ರ ಚೇಂಜ್ ಆಗ್ಬಾರ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಸ್ತೋತ್ರವಾಗಲಿ. ಈ ವ್ಯಕ್ತಿ ಏನ್ ಮಾಡಿದಂದ್ರೆ
ದೇವರ ಮುಂದೆ ಅರಿಕೆ ಮಾಡ್ಕೊಂಡಿದ್ದ, ಎಲ್ಲ ಆಗೋಕ್ಕಿಂತ ಮುಂಚೆ ಚೆನ್ನಾಗಿತ್ತು. ಆದ್ರೆಲ್ಲ ಕೆಲಸ ಆದ್ಮೇಲೆ ದೇವರನ್ನ ನೆನಪಡಿಸಲೇ ಇಲ್ಲ. 6ನೇ ವಾಕ್ಯ 7ನೇ ವಾಕ್ಯ ಓದ್ರಿ. 11ನೇ ಎಲ್ಲ ಪೂರ್ವಕಲ್ಲಿ ಇರ್ತಂತ. ಆಗ ಅರಸನು ಇಸ್ರಾಯೇಲ್ ಪ್ರಧಾನರು ಯೆಹೋವನು ನ್ಯಾಯವಂತನೆಂದು ಒಪ್ಪಿ ತಮ್ಮನ್ನು ತಗ್ಗಿಸಿಕೊಂಡರು. ಯೆಹೋವನು ಇದನ್ನು ನೋಡಿ ಶಮಾಯನಿಗೆ, ಇವರು ತಮ್ಮನ್ನು ತಗ್ಗಿಸಿಕೊಂಡದರಿಂದ ಇವರನ್ನು ಸಂಹರಿಸುವುದಿಲ್ಲ, ಸ್ವಲ್ಪ ಕಾಲದಲ್ಲಿಯೇ ಇವರಿಗೆ ರಕ್ಷಣೆಯನ್ನು ಅನುಗ್ರಹಿಸುವೆನು. ಆಮೆನ್. ಯಾರ್ಯಾರು ಆತರ ಹೇಳಿ ಅಂತರ ನಡೆದ್ರು ಇವತ್ತು ಜ್ಞಾಪಕದಲ್ಲಿ ಇಟ್ಕೊಳ್ರಿ. ಇವನು ಮಾತು ಕೊಡ್ತಾ ಇದ್ದ, ಅರಕೆ ಮಾಡ್ತಾ ಇದ್ದ, ಎಲ್ಲ ಕೊಟ್ಟ ರಾಜನಾದ್ಮೇಲೆ ದೇವ್ರ ವಾಕ್ಯನ ಮರ್ತು ಬಿಟ್ಟ. ಆದ್ರ ನಂತರ ದೇವರ ಸೇವಕರು ಒಂದು ಹೇಳುವಾಗ, ಅವನೇನ್ ಮಾಡಿದ, ತನ್ನನ್ನು ತಗ್ಗಿಸ್ಕೊಂಡಂತೆ ಒಪ್ಪಿಸ್ಕೊಂಡಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. 2ನೇ ಪೂರ್ವಕಾಲ ಇರ್ತಂತ 33ನೇ 10ನೇ ವಾಕ್ಯ ಓದ್ರಿ. ಬೇಗ ಟೈಮ್ ಆಗ್ಬಿಟ್ಟು. ಯೆಹೋವನ ಮನಸ್ಸನ್ನು ಎಚ್ಚರಿಸಿದರೂ ಅವರು ಲಕ್ಷಿಸಲಿಲ್ಲ. ಆದ್ದರಿಂದ ಆತನು ಅಶ್ಶೂರದ ಅರಸನ ಸೇನಾಧಿಪತಿಗಳನ್ನು ಅವರ ಮೇಲೆ ಬರಮಾಡಿದನು. ಅವರು ಮನಸ್ಸನ್ನು ಹಿಡಿದು ಅವನಿಗೆ ಕೊಂಡಿಗಳನ್ನು ಶಿಕ್ಷಿಸಿ ಬೇಡಿ ಹಾಕಿ ಬಾಗಿಲಿಗೆ ಒಯ್ದರು. ಆದರೆ ಕಷ್ಟದಲ್ಲಿ ಮನುಷ್ಯ ತನ್ನ ದೇವರಾದ ಯೆಹೋವನ ಪ್ರಸನ್ನತೆಯನ್ನ ಬೇಡಿಕೊಂಡನು. ಅವನು ತನ್ನ ಪುತ್ರಗಳ ದೇವರ ಮುಂದೆ ತನ್ನನ್ನು ಬಹಳವಾಗಿ ತಗ್ಗಿಸಿಕೊಂಡು ಆತನ ಪ್ರಾರ್ಥಿಸಿದನು. ಆತನ ಲಾಲಿಸಿ ಅವನಿಗೆ ಸಂತರನ್ನ ದಯಪಾಲಿಸಿದನು. ಅವನು ತಿರುಗಿ ಯೆರೂಸಲೇಮಿಗೆ ಬರಮಾಡಿ ಅರಸನನ್ನು ಕೊಟ್ಟನು. ಆಗ ಯೆಹೋವನೆಂಬ ದೇವರೆಂಬ ಮನಸ್ಸಿಗೆ ಮನಗಟ್ಟಾಯಿತು. ಆಮೆನ್. ಇಲ್ಲಿ ಮನುಷ್ಯ ಅಂತ ಒಬ್ಬ ರಾಜ ಇದ್ದಾನೆ. ಅವನೇನ್ ಮಾಡ್ತಾನಂದ್ರೆ ದೇವರಿಗೆ ಭಯಪಟ್ಟಿಲ್ಲ, ಅನೇಕ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡ್ದ. ಅದು 3ನೇ ವಾಕ್ಯದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅವನು ಹೆಂಗೆಲ್ಲ ಮಾಡ್ತಾನೆ. ತನ್ನ ತಂದೆಯ ಹೆಚ್ಚಿಕಿನ ತೆಗೆದಾಕಿದ ಪೂಜಾ ಸ್ಥಳಗಳನ್ನು ತಿರುಗಿಸಿ ಸ್ಥಾಪಿಸಿದ. ಯಾವುದೇ ಮನೆಯಿಂದ ಎದ್ದು ಬಿಸಾಕಿದ್ರು ಆ ವಿಗ್ರಹಗಳನ್ನ ಅವೆಲ್ಲವೂ ಸಹ ಮತ್ತೆ ತಗೊಂಡ್ಬಂದಿಟ್ಟ. ಆಮೆನ್, ಆಮೆನ್. ಆಮೇಲೆ ದೇವರ ಸೇವಕ ಹೋಗಿ ಅವನಿಗೆ ಹೇಳಿದ, ಮನಸ್ಸೇ ಹೋದ್ರೆ ಅವಾಗ 10ನೇ ವಾಕ್ಯ ಹೇಳುತ್ತೆ, ಎಚ್ಚರಿಸಿದರು ಅವನ ಲಕ್ಷ್ಯ. ಇವಾಗ ಇಲ್ಲಿ ಕುತ್ಕೊಂಡಿರೋ ಎಲ್ಲರಿಗೂ ಗಮನದಲ್ಲಿ ಇಟ್ಕೊಳ್ರಿ. ದೇವರ ಕೆಲವು ವಿಷಯದಲ್ಲಿ ನಿಮ್ಮನ್ನ ಎಚ್ಚರಿಸ್ತಾ ಇರಬಹುದು. ಇದು ಮಾಡಬೇಡ, ಬೀಡಿ ಕುಡಿಬೇಡ, ಸಿಗರೇಟ್ ಕುಡಿಬೇಡ, ಪಾಪ ಮಾಡಬೇಡ, ಮೋಸ ಮಾಡಬೇಡ, ಸುಳ್ಳು ಹೇಳ್ಬೇಡ, ಕಳ್ತನ ಮಾಡಬೇಡ, ಹೊಲಸು ಮಾತು ಮಾತಾಡಬೇಡ ಅಂತ ಈ ರೀತಿಯಾಗೆಲ್ಲ ಎಚ್ಚರಿಕೆ ಕೊಡ್ತಾ ಇದ್ದಾನೆ ದೇವರು. ಆಮೇಲೆ అతను చెప్తాడు, నేను బీడి తక్కువ నుండి అవుతుందా మా అప్ప నేర్పించింది. అది ఎవరు నేర్పించింది? తాగి నిడిషేక్ అవుతుందా మా అప్ప నేర్పించింది. మా అప్ప పెద్ద తాగబోతూ దాంట్లో అర్థమానా తాగల నేను. హల్లెలూయా. ದೇವರು ಎಚ್ಚರಿಸ್ತಾನೆ. ಡಾಕ್ಟರ್ ಹೇಳ್ತಾರೆ, ಇನ್ ಮೇಲೆ ಕುಡಿದ್ರೆ ನೀನ್ ಇಷ್ಟೇನಪ್ಪ ಲಾಸ್ಟ್, ನಿನ್ನ ಕರಳು ಕೂತು ಬಿದ್ದೋಗಿದೆ, ಜಾಂಡಿಸ್ ಬಂದ್ಬಿಟ್ಟಿದೆ, ಒಂದು ಚೂರು ಕುಡಿದ್ರು ನೀನ್ ಸತ್ತೋಗ್ತೀಯ ಅಂದ್ರೆ 1 ದಿವಸ ಇರ್ತಾನೆ. ಆಮೇಲೆ ನಾಲಿಗೆ ಎಳಿತಾ ಇದೆ. ಅವಾಗ ಡಾಕ್ಟರ್ ಹೇಳಿದ್ರು ಮೊದಲು ಏನಂತ, ನೀನ್ ಕುಡಿದ್ರೆ అప్పుడు ఉంటుంది చచ్చిపోయేది తాగిస్తే ఎన్నాళ్ళు ఉంటామా అంటాడు. ఏం చేసేకు ಕೆಲವು ತುಂಬಾ ಚೆನ್ನಾಗಿ ಈಸಿರ್ತಾರೆ. ಯಾವಾಗಿದ್ರು ಸಾಯದೆ ಮುಂಚೆಕಣ ಅಲ್ವಾ? ಯಾವಾಗಿದ್ರು ಸಾಯದೆ, ಕುಡಿದು ಸತ್ತೋಗೋಣ, ಕುಡಿದೇ ಇಲ್ಲವ್ರಿಗೆ ಬಂದಿದ್ದು ಕುಡಿದು ಸತ್ತೋಗೋಣ ಅಂದ್ಬಿಟ್ಟು ನೀನು ಯಾರು ಕಾಪಾಡಕ್ಕಾಗಲ್ಲ. ಅವಾಗ ಪಾಸ್ಟ್ ಜ್ಞಾಪಕ ಬರ್ತದೆ, ದೇವ್ರ ಜ್ಞಾಪಕ ಬರ್ತದೆ. ಹೊಟ್ಟೆ ಓದ್ಕೊಂಡೈತೆ ಪಾಸ್ಟ್. ಏನ್ ಓದ್ಕೊಂಡಿದೆ? ನಮಗೆ ವಿಷಯನೂ ಹೇಳಿರಲ್ಲ, ಕುಡಿದಿರೋದು ಡಾಕ್ಟರ್ ಹೇಳಿಲ್ಲ, ಅದೇನೋ ಗೊತ್ತಿಲ್ಲ, ಫಸ್ಟ್ ಹೊಟ್ಟೆ ಓದ್ಕೊಂಡೈತೆ. ನಾವು ಅಯ್ಯೋ ಪಾಪ ಏನ್ ತಿನ್ನೋ ಏನೋ, ಹೊಟ್ಟೆ ಒಳಗೆ ಯಾವ ದೇವ ಸೇರ್ಕೊಂಡಾಯ್ತು ಅಂತ, ದೇವ್ರೆ ಈ ಹೊಟ್ಟೆ ಒಳಗೆ ಒಂದು ದೆವ್ವನ ತೆಗಿಯಪ್ಪ ಅಂತ ನಾವ್ ಹೇಳಿದ್ರೆ ಪ್ರಾರ್ಥನೆ ಮಾಡಿ ಆಮೇಲೆ ಹೇಳ್ತೀರಿ ಅಷ್ಟೇ. ಕುಡಿದು ಹೊಟ್ಟೆ ಹುಣ್ಣಾಗ್ಬಿಟ್ಟಿದೆ, ಜಾಂಡಿಸ್ ಬಂದಿದೆ. ಅಂದ್ರೆ ಹೊಟ್ಟೆ ಒಳಗೆ ಜಾಂಡಿಸ್ ದೆವ್ವ ಇದೆ ಒಳಗಡೆ. ಯಾವುದು? ಜಾಂಡಿಸ್ ದೆವ್ವ. ಡಾಕ್ಟರ್ ಹೇಳಿದ್ರು ಏನಂತ? ಕುಡಿಬೇಡ ಅಂತ. ಡಾಕ್ಟರ್ ಏನ್ ಹೇಳಿದ್ರು? ಕುಡಿಬೇಡ ಅಂತ. ಯೇಸು ಅದೇ ಹೇಳಿದ್ದೀನಿ, ಕುಡಿದ್ರೆ ಸತ್ತಂತೀಯ ಅಂತ. ಆಮೇಲೆ ಡಾಕ್ಟ್ರು చెప్తాడు, ఈ
ఇక్కడ పాస్టర్ చెప్తాడు, నా కడుపుకి సారం లేకపోతే ఏం చేయండి, మన్నే గతి. ఏం గతి? మಣ್ಣు ಬೇಗ ಮಣ್ಣಿಗೆ ಸೇರ್ತೀಯ ಅಂತ ಅರ್ಥ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇದನ್ನೇನ್ ಮಾಡಿದ್ರು? ಎಚ್ಚರಿಸಿದ್ರು. ಅವನು ರಕ್ಷಿಸಲಿಲ್ಲ, ಲಕ್ಷ್ಯ ಕೊಡಲಿಲ್ಲ, ಗಮನ ಕೊಟ್ಟಿಲ್ಲ. ಅದಕ್ಕೆ ಏನ್ ಮಾಡಿದ್ರು ಗೊತ್ತಾ? ಅವನ ಮೇಲೆ ಶತ್ರುಗಳ ಬರ ಮಾಡಿಬಿಟ್ಟ. ಈಗ ನಿಮ್ಮಿರೋರಿಗೆ ಇಲ್ಲಿರೋರಿಗೆ ಯಾರಿಗೂ ಶತ್ರು ಇಲ್ಲ. ಅವ್ರ ಬೇದು ನೋಡ, ನನಗೊಬ್ಬರು ಶತ್ರು ಇಲ್ಲ, ಮಕ್ಕಳು ಬಿಟ್ಟು. ಮಕ್ಕಳಿಗೆ ಯಾರು ಶತ್ರು ಇರಲಿಲ್ಲ. ಆಮೇಲೆ ನಿಮಗೆ ಇಲ್ಲಿರೋರಿಗೆ ಯಾರು ಶತ್ರು ಇಲ್ವಾ? ನಿಮ್ ಮನೆ ಪಕ್ಕದಲ್ಲಿ, ಅಕ್ಕಪಕ್ಕದಲ್ಲಿ, ಕೆಲಸ ಜಾಗದಲ್ಲಿ, ನಿಮ್ ಕುಲದಲ್ಲಿ మా అమ్మాయి నాకు శత్రు అన్నా, మా అప్పే నాకు శత్రు, మా అన్నే నాకు శత్రు, నా తమ్ముడే నాకు శత్రు, నా పెద్దమ్మే నాకు శత్రు అయ్యా. ಇದಾರ ಇಲ್ವಾ? నా ಮಗಳೇ నాకు ಶತ್ರು, ಇದಾರ ಇಲ್ವಾ? ಆಮೇಲೆ ಇವತ್ತು ಅದೆಲ್ಲ ಚೇಂಜ್ ಆಗ್ಬಿಟ್ಟು ದೇವ್ರು ಹೇಳ್ತಾನೆ, ಏನಂತ ಗೊತ್ತಾ? ನೀನು ದೇವರ ಮಾತನ್ನು ಲಕ್ಷ್ಯವಿಟ್ಟು ಕೇಳಿದ್ದೆ ಆದ್ರೆ ನಿನ್ನ ಮೇಲೆ ಯಾವ ಶತ್ರುಗಳಿರಲ್ಲ, ಶತ್ರುಗಳು ಮಿತ್ರರಾಗ್ತಾರೆ. ಆಮೇಲೆ ದೇವರ ವಾಕ್ಯನ ಒಂದು ವೇಳೆ ನನ್ನ ಮಾತು ಕೇಳಿಲ್ಲ ಅಂದ್ರೆ ನಿಮ್ಮ ಪಕ್ಕದ ಮನೆ ಶತ್ರುಗಳು ನಿಮ್ಮ ಕಚ ಜಿಂತಾರೆ. ಹಲ್ಲೆಲೂಯಾ. ಅವ್ರ ಮುಂದ್ಗಡೆ ಅವಮಾನ ಆಗ್ಬಿಡ್ತೀರಾ. ಅದಕ್ಕಿಂತ ಬೆಟರ್ ಏನು ಗೊತ್ತಾ? ಏಸಪ್ಪನ ಹತ್ರ ಬಂದು ಕ್ಷಮಾಪಣೆ ಕೇಳಿದ್ರೆ, ಏಸು ಸ್ವಾಮಿಗಳು ತಿಳ್ಕೊಳ್ಳೋದೇ ಉತ್ತಮ. ನಿನ್ನ ಶತ್ರು ನಿನ್ನ ಮೇಲೆ ದಾಳಿ ಮಾಡ್ಬೇಕಾ ಅಥವಾ ನಿನ್ನ ಶತ್ರು ನಿನ್ನ ಮಿತ್ರರಾಗ್ಬೇಕಾ? ಮಿತ್ರ ಆಗ್ತಿದ್ರು ಪರವಾಗಿಲ್ಲ, ನಿಮ್ಮ ಮೇಲೆ ಬರ್ದಿದ್ರಿ ಸರ್. ಹಾಗಾದ್ರೆ ಬರ್ದಿರ್ಬೇಕಾದ್ರೆ ಏನ್ ಮಾಡ್ಬೇಕು? ಯಾರ ಮಾತು ಕೇಳ, ಯಾರ ಮಾತಿಗೆ ಲಕ್ಷ್ಯ ಕೊಡ್ಬೇಕು? ದೇವರ ಮಾತಿಗೆ ಲಕ್ಷ್ಯ ಕೊಡ್ಬೇಕು. ದೇವರ ಮಾತು ಕೇಳೋನು ಯಾರಂದ್ರೆ ತೆಗೆಸಲ್ಪಟ್ಟವನು. ಈ ತೆಗೆಸಲ್ಪಟ್ಟವನ ಮೇಲೆ ನೀನು ದೇವರ ಹತ್ರ ತೆಗೆಸಲ್ಪಟ್ಟು ನಿನ್ನ ಒಡೆಯಕ್ಕೆ 100 ಜನ ಬಂದ್ರು 7 ದಾರಿಯಲ್ಲಿ ಓಡಾಡ್ಬಿಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಮಾತಿಗೆ ವಿಧಿಯರಾದ್ರೆ, ದೇವರನ್ನು ಲಕ್ಷಿಸಿದ್ರೆ, ದೇವರಿಗೆ ವಿಧಿಯರಾದ್ರೆ ನಿನ್ನ ಮೇಲೆ 100 ಜನ ಬಂದ್ರು ಎಂದರಲ್ಲಿ 7 ದಾರಿಯಲ್ಲಿ ಓಡಾಡ್ಬಿಡ್ತಾರೆ. ಆದ್ರೆ ನೀವು ದೇವರ ಮಾತನ್ನು ಕೇಳದೆ ಹೋದ್ರೆ ನಿಮ್ ಮನೆ ಪಕ್ಕದವ್ರು ಒಬ್ಬರೇ ಸಾಕು ನಿಮ್ಗೆ ಒಂದೇಟ್ ಹಾಕಕ್ಕೆ. ಯಾವಾಗ ಬೇಕು? ಇನ್ನು ಕೆಲವು ಟೈಮ್ ಏನ್ ಗೊತ್ತಾ? ನಿಮ್ಮ ಶತ್ರುಗಳ ಮುಂದೆ ಅವಮಾನ ಪಡುವ ರೀತಿಯಲ್ಲಿ ಬಟ್ಟೆ ಇಲ್ದಿರೋ, ಊಟ ಇಲ್ದಿರೋ, ರೋಗದಲ್ಲಿ ತುಂಬಾ ಕಷ್ಟದಲ್ಲಿ ಬಿದ್ದು ಹಾಗೆ ಆಗ್ಬಿಡ್ತೀವಿ. ಕಾರಣ ದೇವರನ್ನು ಅವಮಾನ ಪಡಿಸಿದ್ದಕ್ಕೆ, ದೇವ್ರ ಮಾತನ್ನು ಕೇಳದಿದ್ದಕ್ಕೆ. ಸುಮಾರು ಜನಕ್ಕೆ ಇದು ಅರ್ಥ ಆಗ್ತಿಲ್ಲ. ಚರ್ಚಲ್ಲಿರೋರ್ಗೆ ಮಾತ್ರ ಕೇಳಿಸ್ಕೊಂತೀರಿ, ಆಮೇಲೆ ಮಾಮೂಲಿ ಅಂತವರು ಆಶೀರ್ವಾದ ಹೊಂದ್ಕೊಳಕ್ ಆಗೋದಿಲ್ಲ. ಇಲ್ಲಿ ಬಂದು ಕುಂತಿರೋ ದೇವ್ರ ಮಾತನ್ನ ಕೇಳೋದಕ್ಕೆ, ಧ್ಯಾನ ಮಾಡೋದಕ್ಕೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. 13ನೇ ವಾಕ್ಯ ಓದ್ರಿ, 33ರಲ್ಲಿ. ಆತನನ್ನು ಬಹಳವಾಗಿ ತಗ್ಗಿಸಿಕೊಂಡು ಆತನನ್ನು ಪ್ರಾರ್ಥಿಸಲು ಆತನು ಲಾಲಿಸಿ ಅವನಿಗೆ ಸದುತ್ತರವನ್ನು ದಯಪಾಲಿಸಿ ಅವನನ್ನು ತಿರುಗಿ ಯೆರೂಸಲೇಮಿಗೆ ಬರಮಾಡಿ ಅರಸತನವನ್ನು ಕೊಟ್ಟನು. ಮತ್ತೆ ಏನ್ ಮಾಡಿದ? ಅರಸತನವನ್ನ. ಆಮೆನ್. ಇಲ್ಲಿ ಸೇವೆ ಮಾಡೋರು ಗಮನಿಸ್ರಿ. ಒಂದು ವೇಳೆ ಸೇವೆಯನ್ನು ಕಳ್ಕೊಂಡಿದ್ರೆ, ಸೇವೆ ಮಾಡಕ್ ಆಗದೆ ಇದ್ರೆ, ನಿಮ್ಮ ಅಹಂಕಾರದಿಂದನೋ ನಿಮ್ಮ ಜ್ಞಾನದಿಂದನೋ ಬಿಟ್ಟಿದ್ರೆ, ದೇವರು ಹೇಳ್ತಾನೆ ಮತ್ತೆ ನೀನು ಪಶ್ಚಾತ್ತಾಪ ದೇವರ ಕಡೆ ತಿರುಗಿದ್ದೆ ಆದ್ರೆ ನಾನು ನಿನ್ನನ್ನು ಉಪಯೋಗ ಮಾಡ್ತೇನೆ. ಆಮೆನ್, ಆಮೆನ್. ನಾನು ಉಪಯೋಗ ಮಾಡ್ಕೊಳ್ತೇನೆ. ಹಲ್ಲೆಲೂಯಾ. ಮತ್ತೆ ಆ ರಾಜ್ಯವನ್ನು ಅವ್ರು ಕೊಡ್ತಾರೆ. ಓಕೆ, ನಮ್ಗೆ 12 ಬರೋಯ್ತಾ ಇದ್ರೆ 4 ಪಾಯಿಂಟ್ ಹಂಗೆ ಇದೆ. ಇಲ್ಲಿ 4 ಪಾಯಿಂಟ್. ಅವ್ರ ಮಾತು ಕೇಳಿಲ್ಲ ಅನ್ನೋದಕ್ಕೆ ಎಷ್ಟೋ ರಾಜರುಗಳು ನಾಶ ಆಗ್ತಾರೆ. ತುಂಬಾ ಇಂಪಾರ್ಟೆಂಟ್ ವಿಷಯ. ದೇವ್ರ ಚಿತ್ತವಾದ್ರೆ ಮುಂದೆ ನೋಡೋಣ. ಮೊದಲನೇದಾಗಿ ಗಮನಿಸ್ರಿ, ದೇವರ ಮುಂದೆ ನಾವೇನಾಗಿರ್ಬೇಕು? ಯಾರು ತೆಗೆಸಲ್ಪಡ್ತಾರೋ ಅವರೆಲ್ಲ ಆಶೀರ್ವಾದ ಹೊಂದ್ಕೊಳ್ತಾರೆ. ಮೊದಲನೇ ವಾಕ್ಯ ಹೇಳಕ್ ಪ್ರಕಾರ ಆರೋಗ್ಯ ಬರುತ್ತೆ. ಆಮೆನ್, ಆಮೆನ್. ತೆಗೆಸಲ್ಪಟ್ಟವರು ಪಾಪ ಮಾಡೋದಿಲ್ಲ, ತೆಗೆಸಲ್ಪಟ್ಟವರು ಮೋಸ ಮಾಡ್ತಾರೆ, ತೆಗೆಸಲ್ಪಟ್ಟವರು ಮಾತು ಬಿಟ್ಟು ನಡೆಯೋದಿಲ್ಲ, ತೆಗೆಸಲ್ಪಟ್ಟವರು ಕರ್ತನಿಗಾಗಿ ಕಾಯ್ತಾರೆ. ಹಲ್ಲೆಲೂಯಾ. ಆರೈಕೆ ಮಾಡ್ಬೋದು, ಏನೇ ಆಗಿರ್ಬೋದು. ದೇವ್ರು ಒಪ್ಪಿಸ್ಕೊಡಿ. ದೇವ್ರು ನಿಮ್ಮನ್ನು ಆಶ್ರಯಿಸ್ಲಿ. ನೋಡ್ರಿ, ನಿಮ್ಮ ಮನೆ ಪೂರ್ತಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇರ್ಬೇಕಂದ್ರೆ ನೀವು ಅರಿಕೆ ಮಾಡಿದ ಪ್ರಕಾರ ಜೀವಿಸಿ, ಅರಿಕೆ ಮಾಡಿದ ಪ್ರಕಾರ ಕೊಡ್ರಿ. ಆಮೇಲೆ
ದೇವರು ನಿಮ್ಮನ್ನೇ ಆಶೀರ್ವಾದ ಎದ್ದು ನಿಂತ್ಕೊಳ್ಳೋಣ. మారిన మనసు దేవునికిస్తే ఫలితం ఉంటుంది. మారిన మనసు దేవునికిస్తే ఫలితం ఉంటుంది. మారాలి మారాలి మనసు మారాలి. మారిన మనసు దేవునికిస్తే ఫలితం ఉంటుంది. మారిన మనసు దేవునికిస్తే ఫలితం ఉంటుంది. మారామంటూ మారామంటూ కష్టపడతారు. మారామంటూ మారామంటూ కష్టపడతారు. ఆ కష్టాల్లోనే దేవుని మాట మర్చిపోతారు. ఆ కష్టాల్లోనే దేవుని మాట మర్చిపోతారు. మారాలి మారాలి నీ మనసే మారాలి. ఆయన మనసు దేవునికిస్తే ఫలితం ఉంటుంది. ఆయన మనసు దేవునికిస్తే ఫలితం ఉంటుంది. దేవుని కొరకు దేవుని నిన్ను మొక్కరుమనువారు. దేవుని కొరకు దేవుని నిన్ను మొక్కరుమనుతారు. ఆ దేవుని కొరకే దేవుని మాట మర్చిపోతారు. ఆ రోమకు పోతే దేవుని మాట మర్చిపోతారు. మారాలి మారాలి నీ మనసే మారాలి. ఆయన మనసు దేవునికిస్తే ఫలితం ఉంటుంది. మారిన మనసు దేవునికిస్తే ఫలితం ఉంటుంది. ఈ జీవితమంతా ఒక్కొక్కసారి పరీక్ష చేయాలి. ఈ జీవితమంతా ఒక్కొక్కసారి పరీక్ష చేయాలి. ఆ పరీక్షలోనే పాపాలన్నీ తుడుచుకుపోవాలి. ఆ పరీక్షలోనే పాపాలన్నీ తుడుచుకుపోవాలి. మారాలి మారాలి నీ మనసే మారాలి. మారిన మనసు దేవునికిస్తే ఫలితం ఉంటుంది. మారిన మనసు దేవునికిస్తే ఫలితం ఉంటుంది. మారాలి మారాలి మనసే మారాలి. మారిన మనసు దేవునికిస్తే ఫలితం ఉంటుంది. మారిన మనసు దేవునికిస్తే ఫలితం ఉంటుంది. ಓಕೆ, ಈ ಸಮಯ ಕಾಣಿಕೆ ತೆಗೆಯೋಣ. ಕಾಣಿಕೆ ತೆಗೆಯುವಂತರ ಮುಂದೆ ಬನ್ನಿ. ಯೇಸು ರಾಜ ನಿಜಾಮುಖನೇ, ಅಡಗಿರಲು ಕುಳಿತಿರುವೆ. ಸೃಷ್ಟಿಸಿ ನಡೆಯುವೆನು. ಎಲ್ಲ ಚಿಂತೆಯ ಮರೆಯುವೆನು. ನಿನ್ನ ಸ್ತುತಿಸಿ ನಡೆಯುವೆನು. ಎಲ್ಲ ಚಿಂತೆಯ ಮರೆಯುವೆನು.
ಯೇಸುವಿಗೆ ಕೈಗಳ ಮೇಲಕ್ಕೆ ಅಂತ ಕೇಳೋಣ. ಎಲ್ಲರೂ ಬಾಯ್ಬಿಟ್ಟು Thank you, Jesus. ಯೇಸುವೇ, ನಾವು ತೆಗೆಸಲ್ಪಟ್ಟವ ನಿನ್ನ ನಾಮ ಮಹಿಮೆಯ ನೀನು ಹೆಚ್ಚಿಸಲ್ಪಡಬೇಕು. ನಾವು ತೆಗೆಸಲ್ಪಡಬೇಕಂತಾನೆ ತೆಗೆಸಲ್ಪಟ್ಟವರ ಜೀವಿತದಲ್ಲಿ ಹಾಲು ಜೇನು ಹರಿಯುವ ಹಾಗೆ ಆಶೀರ್ವಾದಗಳ ಹುಡುಕಿ ಬರುತ್ತದೆ. ದೇವರೇ, ಸಮಯಕ್ಕಾಗಿ ಸ್ತೋತ್ರಿಸು. ನೀವು ಮಾಡಿದ ಮಹಾಕರಗಳಿಗಾಗಿ ಸ್ತೋತ್ರಿಸು. ಇಗೋ ಈ ಸುಂದರ ಬೆಳಗ್ಗೆಲ್ಲರೂ ನೀನು ನಡೆಸ್ಕೊಳ್ಳೋ ಕಾರ್ಯಗಳಿಗಾಗಿ ಸ್ತೋತ್ರಿಸು. ದೇವರೇ, ನಿಮ್ಮನ್ನು ಮಹಿಮೆಪಡಿಸ್ತೇವೆ. ನಿಮ್ಮ ಮಹಿಮೆಗಾಗಿ ನಾವು ಸ್ತೋತ್ರ ಮಾಡ್ತೀವಿ. ನೀವು ಸ್ತುತಿ ಮಧ್ಯದಲ್ಲಿ ಇದ್ದೀರಾ, ಅದಕ್ಕಾಗಿ ಸ್ತೋತ್ರಿಸು. ಅಪ್ಪ, ಅನ್ನು ಕರೆಯುವಂಥ ಹಕ್ಕನ್ನು ನಮ್ಮ ಕೊಟ್ಟೆ, ಅದಕ್ಕಾಗಿ ಸ್ತೋತ್ರ. ದೇವರೇ, ಬೆಳಗ್ಗೆಲ್ಲರೂ ನೀನು ನಡೆಸ್ಕೊಂಡ ಕಾರ್ಯಗಳಿಗೆ ಸ್ತೋತ್ರ. ಆರಾಧನೆಯಲ್ಲಿ ಮಹಿಮೆಯಿಂದ ನೀವು ತುಂಬಲ್ಪಟ್ಟಿದ್ದ ಜಾಗಕ್ಕಾಗಿ ಸ್ತೋತ್ರ. ಆರಾಧನೆಯಲ್ಲಿ ಸಂತೋಷ ಪಟ್ಟಿದ್ದಕ್ಕಾಗಿ ನಾವು ಸ್ತೋತ್ರ. ಸಾಕ್ಷಿಗಳಿಗಾಗಿ ನಾವು ಸ್ತೋತ್ರ ಮಾಡ್ತೀವಿ. ಅನೇಕರ ಪ್ರಾರ್ಥನೆ ಕೇಳಿ ಅದ್ಭುತಗಳನ್ನು ಮಾಡಿದ್ದೀವಿ. ಅಷ್ಟು ಮಾತ್ರವಲ್ಲದೆ ಕೇಳ್ತಾರೆ, ವಾಕ್ಯದಲ್ಲಿ ತೆಗೆಸಲ್ಪಡುವಂತಹ ವ್ಯಕ್ತಿಗೆ ಎಂಥ ಆಶೀರ್ವಾದ ಇರುತ್ತೆ, ಎಂಥ ಪ್ರಮಾಣವಿರ್ತದೆ, ಎಂಥ ಜೀವಿತ ಇರ್ತದೆ. ಹೆಚ್ಚಿಸಲ್ಪಡುವಂತೆ ಯಾರೇ ಆಗಿದ್ರು ಅವರಿಗೆ ನೀನೇ ವಿರೋಧಿಯಾಗಿರ್ತೀಯ. ಯಾರು ಹೆಚ್ಚಿಸಲ್ಪಡ್ತಾರೋ ಅವರು ದೇವರಿಗೆ ವಿರೋಧಿಗಳಾಗಿರ್ತಾರೆ, ದೇವರೇ ಅವ್ರ ವಿರುದ್ಧವಾಗಿರ್ತಾರೆ. ಆದರೆ ತೆಗೆಸಲ್ಪಟ್ಟಿದ್ದಾದರೆ ನೀವು ಪರವಾಗಿರ್ತಾರೆ. ನೀವೇ ತೀರ್ಮಾನ ಮಾಡಿ, ನೀವು ದೇವರಿಗೆ ವಿರುದ್ಧವಾಗಿರಬೇಕಾ ಅಥವಾ ದೇವರು ನಿಮ್ಮ ಪರವಾಗಿರಬೇಕಾ? ನೀನು ಒಪ್ಪಿಸಿಕೊಂಡಿದ್ದಾದರೆ ಮತ್ತೊಂದು ಉಪಯೋಗ ಮಾಡ್ತಾರೆ. ಪ್ರತಿಯೊಬ್ಬರನ್ನು ಆಶ್ರಯಿಸಿ, ಕೊಟ್ಟ ಕಾಣಿಕೆಗಳನ್ನು ಆಶ್ರಯ ಮಾಡಬೇಕು. ಅದರಿಂದ ಅನೇಕ ಮಹಿಮೆ ಉಂಟಾಗಲಿಕ್ಕೆ ಘನತಾ ಮಹಿಮೆಯನ್ನು ಸಲ್ಲಿಸ್ತೀನಿ. ಅನೇಕರ ಕೊರತೆಗಳನ್ನು ನೀಗಲ್ಪಡಲಿಸು. ಕೊಟ್ಟಂತ ಒಂದೊಂದು ಕೈಯಲ್ಲೂ ಆಶೀರ್ವಾದ, ಸಂಪಾದನೆ ಮಾಡಿದ್ರು, ಎಲ್ಲ ರೀತಿಯ ಆಶೀರ್ವಾದ ಇದ್ದರು. ಕಾಣಿಕೆಯನ್ನು ಕೊಡದ ಹಾಗೆ ಬಚ್ಚಲ್ಪಟ್ಟಂತ ಕೆಲವರು ಎಲ್ಲಿದ್ದಾರೆ. ದೇವರು ಅವರು ಹೇಳುವಂಥದ್ದು ಏನಂದ್ರೆ, ನಾವು ದೇವರಿಗಾಗಿ ಪುಡಿತಾ ಇದ್ದೀವಿ ಅಂತ. ನಿನ್ನ ಪ್ರಾಣ ಯಾವ ಕ್ಷಣದಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಈ ದಿನ ಏನು ಕೆಲಸ ಮಾಡಬೇಕು, ಈ ವಾರದಲ್ಲಿ ಏನು ಸ್ವಾರ್ಥ ಹೇಳಬೇಕು, ಅದಕ್ಕಾಗಿ ಅದು ಮೀಸಲಾಗಿದ್ದಾಗ ನಿನ್ನ ಹಣದ ನಿಮಿತ್ತವಾಗಿ, ನೀನು ಕೊಡದ ನಿಮಿತ್ತವಾಗಿ ಕೆಲವು ಊರಿಗೆ ಹೋಗದ ಹಾಗೆ, ಕೆಲವರು ಆಸ್ಪತ್ರೆ ಸಹಾಯ ಆಗದ ಹಾಗೆ, ಸೇವಕರ ಕೊರತೆಗಳು ನೀಗಿಸಲ್ಪಡದೆ ಇದ್ದಾಗ ನೀನು ಎಷ್ಟು ಕುಡಿಕಿದ್ರು ವ್ಯರ್ಥವಾಗಿರ್ತದೆ. ದೇವರ ಹಣ ದೇವರ ಸನ್ನಿಧಾನದಲ್ಲಿ ಸೇರಲ್ಪಡಬೇಕು, ಪರಲೋಕದಲ್ಲಿ ಕೊಡಲ್ಪಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಭವಿಷ್ಯತ್ತು ಯೇಸು ಕ್ರಿಸ್ತನಾಗ್ತಾನೆ. ನಮ್ಮ ಭವಿಷ್ಯತ್ತು ಪರಲೋಕವಾಗಿದೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ಯಾರಾದ್ರೂ ಇನ್ನೂ ಕಾಣಿಕೆ ಕೊಡದೆ ಇದ್ದಿದ್ರೆ ಖಂಡಿತವಾಗಿ ಕೊಡ್ರಿ, ನಾವು ಪ್ರಾರ್ಥನೆ ಮಾಡಿ ಮುಗಿಸ್ಕೊಂಡು ಬರ್ತಾರೆ. ಈ ರೀತಿಯಾಗೆಲ್ಲ ನೀವು ಕಾರ್ಯಗಳು ಮಾಡಿದ್ದೀರಾ, ಮಾತಾಡಿದ್ದೀರಾ. ಆರಾಧನೆಯಲ್ಲಿ ಮಹಿಮೆ ಆಗಿದೆ, ವಾಕ್ಯದಲ್ಲಿ ಮಹಿಮೆ ಆಗಿದೆ. ನಮ್ಮ ಕರ್ತನ ಒಂದು ಆರಾಧಿಸುವಾಗ ನಿಮ್ಮ ಪ್ರಸನ್ನತೆ ಇತ್ತು. ಅದೇ ಇಷ್ಟ ಹೇಳುವ ಕರ್ತನೆ ಕಾಣಿಕೆಗಳು ಕೊಟ್ಟಂತ ಕೈಗಳ ಮೇಲೆ, ಕುಟುಂಬಗಳ ಮೇಲೆ ಆಶೀರ್ವಾದ ಉಂಟಾಗಲಿ. ದೂರದಿಂದ ಬಂದ ಪ್ರತಿಯೊಬ್ಬರನ್ನ ದೇವರು ಆಶೀರ್ವಾದ ಮಾಡಿ
ಎಲ್ಲ ಕೇಡಿನಿಂದ ನೋವಿನಿಂದ ಬಿಡಿಸಿ ಕಾಪಾಡು ಸ್ವಾಮಿ. ಇಲ್ಲಿ ಬರಂತ ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡಿ ಬಲಪಡಿಸು. ಎಲ್ಲಾ ಘನತೆ ವಹಿಸು ಆಶ್ವಾಸ ಬಲಪಡಿಸಬೇಕು. ಯೇಸು ನಾಮದಲ್ಲಿ ಬೇಡುತ್ತೇನೆ. ನನ್ನ ಮನವಿ ಹೇಳಿಕೊಂಡ ಆಮೆನ್.